ಇದು ವಿಜೇಂದ್ರ ವಿಶೇಷ. ನಾನು ರಮಾಕಾಂತ್. ಈ ದಿನ ನಮ್ಮ ಸ್ಟುಡಿಯೋದಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿದ್ದಾರೆ. ಸಾಕಷ್ಟು ವಿಷಯಗಳಿವೆ ಮಾತನಾಡಲಿಕ್ಕೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಾಗತ ಸರ್ ನಿಮಗೆ ಒಂದು ಸಂದರ್ಶನಕ್ಕೋಸ್ಕರ. ತುಂಬ ರೌಂಡ್ಸಲ್ಲಿದ್ದೀರಿ, ಒಂದಷ್ಟು ಪ್ರತಿಭಟನೆಗಳ ವಿಚಾರದಲ್ಲೂ ರೌಂಡ್ಸಲ್ಲಿದ್ದೀರಿ, ಸಂದರ್ಶನಗಳ ವಿಚಾರದಲ್ಲೂ ರೌಂಡ್ಸಲ್ಲಿದ್ದೀರಿ. ಪರ್ಪಸ್ ಏನು ಸರ್? ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಲ್ಲಿ ಸಾಕಷ್ಟು ಭರವಸೆಗಳನ್ನು ಮೂಡಿಸಿ ಬಂದಿದ್ದರು. ಆದರೆ ಈ ಸರ್ಕಾರದಿಂದ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಮೋಸ ಆಗ್ತಕ್ಕಂಥ ಕೆಲಸ ಆಗಿದೆ. ಯಾವ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದಿಂದ ಆ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ಹೊರ ಬಂದಿರತಕ್ಕಂಥದ್ದು. ಇವತ್ತೇನು ಭ್ರಷ್ಟಾಚಾರ ಇರ್ಬೋದು, ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ವಿಚಾರವನ್ನು ಎತ್ಕೊಂಡು ನಾವು ರಾಜ್ಯದ ಜನರ ಮುಂದೆ ಇವತ್ತು ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ. ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಆ ಸಮುದಾಯಗಳಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೀವು ಆ್ಯಂಟಿ ಗ್ಯಾರಂಟಿನಾ? ನೀವು ಗ್ಯಾರಂಟಿ ವಿರೋಧಿನ BJP? ಯಾರು ಕೊಟ್ಟಿದ್ದಾರೆ ಇವತ್ತು ಗ್ಯಾರಂಟಿ? ಯಾವ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು, ಆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ನಂತರದಲ್ಲಿ ರಾಜ್ಯದ ಜನರಿಗೆ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಗ್ಯಾರಂಟಿ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಂಡಿದ್ರು. ಲೋಕಸಭಾ ಚುನಾವಣೆಗೆ ಅಷ್ಟೇ ಸೀಮಿತ ಆಗಿದೆ. ಲೋಕಸಭಾ ಚುನಾವಣೆ ಮತದಾನ ಆಗುವ ಮುನ್ನ 3 ದಿನ ಮುಂಚೆ ಗ್ಯಾರಂಟಿಗಳನ್ನು ವರ್ಗಾವಣೆ ಮಾಡ್ತಾರೆ, ಹಣವನ್ನು ವರ್ಗಾವಣೆ ಮಾಡ್ತಾರೆ. ಈಗೆಲ್ಲವೂ ಕೂಡ ಸ್ಥಗಿತ ಆಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಶುರುವೇ ಆಗಿಲ್ಲ. ಈ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳು ಕೂಡ ಸ್ಥಗಿತ ಆಗಿದೆ. ಯಾಕಂದರೆ ಯಾವುದು ಚುನಾವಣೆಗಳಿಲ್ವಲ್ಲ. ಹಾಗಾಗಿ ನಾವು ಗ್ಯಾರಂಟಿಗಳು ವಿರೋಧಿಗಳಲ್ಲ. ಆದರೆ ಯಾವ ಭರವಸೆಗಳನ್ನು ಕೊಟ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೋ ಆ ಭರವಸೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು. ಓಕೆ, ಈಗ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವು ಸಿದ್ದರಾಮಯ್ಯ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ, ನೀವು CM ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ ನೀವು? ಯಾವಾಗ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಆ ಸಂದರ್ಭದಲ್ಲಿ ಏನು ಡೆತ್ ನೋಟ್ ಸಿಕ್ತು, ಆ ಡೆತ್ ನೋಟಲ್ಲಿ ಮಂತ್ರಿಗಳ ಉಲ್ಲೇಖ ಏನಾಗಿತ್ತು, 24 ಗಂಟೆಲಿ ಆ ಮಂತ್ರಿಯನ್ನು ವಜಾ ಮಾಡ್ತಾಯಿದ್ವಿ. ಮತ್ತು ಯಾರು ಹಣಕಾಸಿನ ಸಚಿವರಿದ್ದರು ಅವರು ಕೂಡ ಜವಾಬ್ದಾರಿ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕಿತ್ತು. ಆ ಪರಿಸ್ಥಿತಿ ನಿರ್ಮಾಣ ತಗೊಳ್ತಾ ಸಿದ್ದರಾಮಯ್ಯ ಪ್ರೆಸ್ ಮೀಟಲ್ಲೂ ಹೇಳಿದ್ರು, ಬಹುಶಃ ಸದನದಲ್ಲೂ ಹೇಳಿರಬೇಕು, ಇಲ್ಲಿ ಯಾವುದೇ ಮಂತ್ರಿ ಹೆಸರು ಉಲ್ಲೇಖ ಆಗಿಲ್ಲ. ಬ್ಯಾಂಕ್ನ ಅಧಿಕಾರಿಗಳು, MG ರೋಡಿನ ಶಾಖೆ, ಇಂತಿಂಥ ಆಫೀಸರ್ಸ್ ಮಾತ್ರ, ಶುಚಿಸ್ಮಿತಾ ಮತ್ತೆ ಟೈಮ್ ಅಂಡ್ ಅಗೇನ್ ಅವ್ರು ಹೇಳ್ತಾ ಇದ್ರು. ರಾಜ್ಯದ ಮುಖ್ಯಮಂತ್ರಿ ಆದರೂ ನಾಗೇಂದ್ರ ಅವರು ತನಿಖೆಗೆ ಸಹಕರಿಸುವ ದೃಷ್ಟಿಯಿಂದ ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಂತ್ರಿ ಸ್ಥಾನಕ್ಕೆ. ಏನು ಉಪಕಾರ ಮಾಡಿದ್ರ ಸಿದ್ದರಾಮಯ್ಯನವರು? ಉಪಕಾರ ಮಾಡಿದಾರ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಂಡು? ಸ್ವಾಮಿ, ಯಾವ ಡೆತ್ ನೋಟಲ್ಲಿ ನೀವು ಕೊನೆಯ ಲೈನನ್ನು ನೋಡಿ, ಮೊದಲ ಪುಟದಲ್ಲಿ ವಿಜೇಂದ್ರ ಅವರು ರಾಜೀನಾಮೆ ತಾನೇ ತಗೋತಾ ಇದ್ದಿದ್ದು. ವಿಜೇಂದ್ರ ಅವರು ರಾಜೀನಾಮೆ ತಾನೇ ತಗೋತಾ ಇದ್ದಿದ್ದು. ಹೌದ್ರಿ. ಯಾವಾಗ ವಿಜೇಂದ್ರ ಅವರು ಯಾರಿಗೂ ಉಪಕಾರ ಮಾಡ್ತಾ ಇದ್ರು ಅಂತ ಅಲ್ಲರಿ ಈಗ ನಡೆದಿರ್ತಕ್ಕಂಥದ್ದು ಹೇಳಿ ನೀವು. ಓಕೆ, ಯಾವ ನಾಗೇಂದ್ರ ರಾಜೀನಾಮೆ ತಗೊಂಡು ಏನು ಉಪಕಾರ ಮಾಡಿದಾರ? ಡೆತ್ ನೋಟಿನ ಮೊದಲ ಪುಟದಲ್ಲಿ ಕೊನೆಯ ಸಾಲನ ನೋಡಿ. ಇವತ್ತು ನಾವು ಚಂದ್ರಶೇಖರ್ ಆತ್ಮಹತ್ಯೆ ಡೆತ್ ನೋಟಲ್ಲಿ ಏನಿದೆ, ಇವತ್ತು ಸಚಿವರು ಮೌಖಿಕ ಆದೇಶದ ಮೇರೆಗೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಸದನವನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸದನದಲ್ಲಿ ಆ ಡೆತ್ ನೋಟನ್ನು ಓದಬೇಕಾದ್ರೆ ಆ ಸೆಂಟೆನ್ಸನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಭಾಳ ಪ್ರಮುಖವಾಗಿ ಇಂಥ ಹಗರಣ ನಡೆದಾಗ ಮೊದಲು ಹೇಳಿದ್ರು ಹಗರಣನೇ ನಡೆದಿಲ್ಲ ಅಂತ ಹೇಳಿದ್ರು. ಹೌದು, ಹಗರಣ ನಡೆದಿದೆ, ಅದು ಅಧಿಕಾರಿಗಳ ಮಟ್ಟದಲ್ಲಿ ಅಂತ ಹೇಳ್ತಾರೆ. ಅಧಿಕಾರಿಗಳ ಮಟ್ಟದಲ್ಲಿ ಆಗಿದ್ದಿದ್ರೆ ಯು ಶುಡ್ ಹ್ಯಾವ್ ಡಿಫೆಂಡೆಡ್ ನಾಗೇಂದ್ರ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದ್ರಲ್ಲಿ ನಾವು ಇವತ್ತು ಅಧಿಕಾರಿಗಳು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ದಾರೆ, ನಾಗೇಂದ್ರ ರಾಜೀನಾಮೆ ತಗೊಳ್ಳಲ್ಲ ಅಂತ ಹೇಳ್ಬೇಕಿತ್ತು ಸಿದ್ದರಾಮಯ್ಯ. ಅವರೇ ಖುದ್ದು ಈ ಒಂದು ವಿಚಾರದಲ್ಲಿ ಆಸ್ಥೆ ವಹಿಸಿ ಅವರೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸ್ತಾ ಇದ್ದಾರೆ ನಾಗೇಂದ್ರ ಅಂತ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್. ಸಹಕಾರ ಇಲ್ಲ ರೀ. ಅಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನು ಹಾಕಿ ಇದನ್ನ ಈ ತನಿಖೆಯನ್ನು ಹಳ್ಳ ಹಿಡಿಸಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡೋದಕ್ಕೆ ಹೊರಟಿದ್ರು. ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ಲೆಟ್ರು ಬರ್ತಾರೆ, ತತ್ಕ್ಷಣ SIT ಮಾಡ್ತಾರೆ ಇವರು. ಆದರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿ ಮುಖ್ಯಮಂತ್ರಿಗಳು. ಇಂಥ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆ ಪತ್ರದಲ್ಲಿ ಮಂತ್ರಿಗಳ ಹೆಸರು ಉಲ್ಲೇಖ ಇದೆ, ಮಂತ್ರಿಗಳ ಬಗ್ಗೆ ಉಲ್ಲೇಖ ಇದೆ.
ಇವರು SIT ಮಾಡಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕರಾಗಿದ್ದರೆ 24 ಗಂಟೆ ಮಂತ್ರಿನ ಕರೆದು ಇಂಟ್ರೋಗೇಷನ್ ಮಾಡಬೇಕಿತ್ತಲ್ಲ. 2 ತಿಂಗಳಾದರೂ ಮಾಡೋದಿಲ್ಲ. ಯಾವಾಗ ED ಎಂಟ್ರಿ ಹೊಡಿತು ಆಗ ಆತುರವಾಗಿ ಅವ್ರನ್ನ ನೋಟಿಸ್ ಕೊಟ್ಟು ತನಿಖೆ ಕರೀತಕ್ಕಂಥ ಪ್ರಯತ್ನ ಮಾಡ್ತಾರೆ SIT ಅವರು. ಒಟ್ಟಾರೆಯಾಗಿ ಹೇಳೋದಾದ್ರೆ ED ಎಂಟ್ರಿ ಕೊಡಿಸ್ತವ್ರೆ ನೀವು ಅಂತ. ಇವ್ರು ಹಗರಣ ಮಾಡಿದವ್ರು ಇವರು. ಹಗರಣ ಮಾಡಿದಂಥ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೆಟ್ರ್ ಬರೆದಿರ್ತಕ್ಕಂಥದ್ದು, ಅದರ ಆಧಾರದ ಮೇಲೆ CBI ಬಂದಿರತಕ್ಕಂಥದ್ದು. ಯಾವಾಗ ತನಿಖೆ ಆದಂಥ ಸಂದರ್ಭದಲ್ಲಿ ಇವತ್ತು ಹವಾಲ ಆಗಿದೆ, ಮತ್ತೊಂದಾಗಿದೆ, ಹೊರ ರಾಜ್ಯಕ್ಕೆ ಹಣ ವರ್ಗಾವಣೆ ಆದಾಗ ED ಸಹಜವಾಗೇ ಬರ್ತದೆ. ಇದೇನು ಕೇಂದ್ರ ಸರ್ಕಾರ ಹೇಳಿ ಕಳಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿಸ್ಬೇಕು ಅಂತ ಹೇಳಿ ED ಬಹಳ ಒದ್ದಾಡ್ತಾ ಇದೆ. ಅನೇಕ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಈ ಆರೋಪಿಗಳ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಆಯಿತು ED ಅಧಿಕಾರಿಗಳ ಮೇಲೆ. ನೋಡ್ರಿ, ವಾಲ್ಮೀಕಿ ಹೆಸರು ಹೇಳಿಸ್ಬಿಡ್ಬೇಕು, ಬಿಜೆಪಿಗೆ ಉದ್ದೇಶ ಅಷ್ಟೇ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಯಾರು ಅವ್ರ ಹೆಸರು ಹೇಳದೇ ಇರಲಿ, ಮುಖ್ಯಮಂತ್ರಿಗಳ ಹೆಸರು ಬಂದೇ ಬರ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಣಕಾಸಿನ ಸಚಿವರ ಅನುಮತಿ ಇಲ್ಲದೇನೆ ಇವತ್ತು ಹಣಕಾಸಿನ ಇಲಾಖೆಯಿಂದ ಅಷ್ಟು ಹಣ ವರ್ಗಾವಣೆ ಆಗೋದಕ್ಕೆ ಕ್ಲಿಯರೆನ್ಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬೈ ಡಿಫಾಲ್ಟ್ ಮುಖ್ಯಮಂತ್ರಿಗಳ ಹೆಸರು ಬಂದೇ ಬರ್ತದೆ, ಹಣಕಾಸಿನ ಸಚಿವರ ಹೆಸರು ಬಂದೇ ಬರ್ತದೆ. ಇದು ಆಗಿರ್ತಕ್ಕಂಥ ಸಂದರ್ಭ ಏನು, ಲೋಕಸಭಾ ಚುನಾವಣೆ. ನಾವೇನು BJಪಿಯವರು ಆರೋಪ ಮಾಡ್ತಾ ಇದ್ವಿ, ಪದೇ ಹೇಳ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಪುರಾವೆ ಇಲ್ಲ ಅಂತ ಹೇಳ್ತಾ ಇದ್ರು. ರಾಜ್ಯವನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ATM ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ಪುರಾವೆ ಕೇಳ್ತಾರೆ. ಈಗ ಅವರಾಗೆ ಪುರಾವೆಗಳನ್ನು ಕೊಟ್ಟಿದ್ದಾರೆ ಇವತ್ತು. ಎಲ್ಲ ಕಾಲದ ಎಲ್ಲ ನಿಗಮಗಳ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವ್ರ ಮಾತು ಹೀಗೆ ಇರುತ್ತಾ ಅಂತ? ಖಂಡಿತ ರೀ. ಹೂ ಎವರ್ ಮೇ ಬಿ ದ CM. ನೋಡ್ರಿ, ಯಾವುದೇ ಸರ್ಕಾರದಲ್ಲಿ ಆಗಿರಲಿ, ಇವತ್ತು ಬೋರ್ಡ್ಗಳು ಇರ್ತಕ್ಕಂಥದ್ದೇ ಲೂಟಿ ಮಾಡೋದಕ್ಕೆ ಅನ್ನೋದಾದರೆ ಯಾಕಿರ್ಬೇಕು ಈ ವ್ಯವಸ್ಥೆ? ಆಗಿದ್ರೆ ಯಾಕಿರ್ಬೇಕು? ನಾನು ರಾಜ್ಯದ ಅಧ್ಯಕ್ಷನೇ ಮಾತನ್ನು ಹೇಳ್ತಲ್ಲ, ಒಬ್ಬ ಪ್ರಜೆಯಾಗಿ, ದೇಶದ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ. ಇವತ್ತು ತೆರಿಗೆದಾರರ ಹಣವನ್ನು ಈ ರೀತಿ ಲೂಟಿ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಬೋರ್ಡ್ ಚೇರ್ಮನ್ಗಳು ಇರಬೇಕು ಅಂತ ಹೇಳಿದ್ರೆ, ಯಾವುದೇ ಸರ್ಕಾರದಲ್ಲಾಗಿರಲಿ ಇದಕ್ಕೆ ನಾವು ಉತ್ತರವನ್ನು ಕೊಡಲೇಬೇಕಾಗಿದೆ. ಎಲ್ಲಿಯಾದರೂ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾರನ್ನಾದರೂ ರಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ವಿಜೇಂದ್ರ ಅವರ ಬಳಿಯಲ್ಲಿ ಒಂದು ಪ್ರೂಫ್ ಇದೆಯಾ ಅಂತ? ಯಾರನ್ನಾದರೂ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ, ಎಸ್ಕೇಪ್ ಮಾಡಿಸ್ತಾ ಇದ್ದಾರೆ, ಪ್ರಭಾವ ಬೀರ್ತಾ ಇದ್ದಾರೆ ತನಿಖೆ ಮೇಲೆ ಅಂತ ಎಲ್ಲಿಯಾದರೂ? ಸ್ವತಃ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ, ನಾಗೇಂದ್ರ ಅವ್ರು ನಿರ್ದೋಷಿ, ನಾಗೇಂದ್ರ ಅವ್ರು ನಿರ್ದೋಷಿಗಳು ಅಂತೇಳಿ ಯಾವ ಸರ್ಕಾರದ ನೇತೃತ್ವದಲ್ಲಿ SIT ಫಾರ್ಮ್ ಮಾಡ್ತಾರೋ ಅದೇ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ, ಉಪಮುಖ್ಯಮಂತ್ರಿ ಕ್ಲೀನ್ ಚಿಟ್ ಕೊಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಗರಣ ಕೇವಲ ಅಧಿಕಾರಿ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು, ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನು ಪುರಾವೆಗಳು ಬೇಕು ನಿಮಗೆ? ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಇದು ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಈ ವಿಚಾರವನ್ನು ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. BJP ತಕರಾರು ಇರೋದು ಸಿದ್ದರಾಮಯ್ಯ ಅವರ ಮೇಲೆ, ಕಾಂಗ್ರೆಸ್ ಮೇಲೆ, ಎಂಟೈರ್ ಸರ್ಕಾರದ ಮೇಲೆ ಅಂತ. ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಇದು ಯಾವುದೋ ವ್ಯಕ್ತಿಗತ ಪ್ರಶ್ನೆ ಅಲ್ಲ. ಆ ಭ್ರಷ್ಟಾಚಾರದ ಯಾರೇ ಭಾಗಿಯಾಗಿರಲಿ ಅವರು ಇವತ್ತು ಉತ್ತರನ ಕೊಡಬೇಕಾಗಿದೆ. ನಿಮ್ಮ ಕಾಲದ ಹಗರಣ ತೆಗಿಬಹುದಾ, ತೆಗೆಯಣವ ನಾಳೆಯಿಂದ ಅಂತ ಹೇಳಿದ ಮೇಲೆ ಸದನದಲ್ಲಿ ಇನ್ಮೇಲೆ ಹೋರಾಟ ಮಾಡಲ್ಲ, ನಾವು ಸದನದ ಆಚೆ ಹೋರಾಟ ಮಾಡ್ತೀವಿ ಅಂದರೆ ನೀವು ಹೆದರ್ಕೊಂಬಿಟ್ರಾ ವಿಜಯೇಂದ್ರ? ಅವಾಗ ನೋಡ್ರಿ, ತಾಕತ್ತಿದ್ದರೆ ನಾವೇನು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾವು ನಿಲುವಳಿ ಸೂಚನೆ ಮಣ್ಣನ್ನು ಕೊಟ್ಟಿದ್ವಿ. ನಾವು ನಿಜವಾಗ್ಲೂ ಧೈರ್ಯ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕಿತ್ತು ಚರ್ಚೆಗೆ. ಯಾವ ಸದನದಲ್ಲಿ ಇವತ್ತು ಚರ್ಚೆ ಮಾಡಬೇಕು ಅಂತೇಳಿ ನಿಲುವಳಿ ಸೂಚನೆ ಮಂಡನೆ ಮಾಡಿದಾಗ ಚರ್ಚೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಓಡೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು. ನಾವಿಲ್ಲೇನು ಅವ್ರಿಗೇನು ಹೆದರಿಸ್ಬೇಕು ಬೆದರಿಸ್ಬೇಕು ಅಂತಲ್ಲ, ಏನು ಹಗರಣ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ನಿಲುವಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಚರ್ಚೆ ಮಾಡೋದಕ್ಕೆ ಅವ್ರು ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗ್ತದೆ? ನಾವು ಬೆಂಗಳೂರಿಂದ ಮೈಸೂರು, ಈಗ ನಿಮ್ಮ ಕಾಲದ ಹಗರಣಗಳನ್ನು ತೆಗಿಯೋಣವಾ? ನಿಮ್ಮ ಕಡೆ ನೀವು ತಯಾರಿದ್ವಲ್ಲ ಸ್ವಾಮಿ. ಓಕೆ, ಸದನದಲ್ಲಿ ಯಾಕೆ ಹೋರಾಟ ಕೈ ಬಿಟ್ಬಿಟ್ರಿ ತಾವು? ಆಚೆಗೆ ಬೀದಿಗೆ ಯಾಕೆ ಬಂದ್ರಿ ತಾವು? ಸದನ ನಡ್ಸಕ್ ಧೈರ್ಯ ಇಲ್ಲ ಅಂದ್ಮೇಲೆ ಬೀದಿಗೆ ಬಂದಿದ್ದೆ ಯಾಕೆ ತಾವು? ಸದನದಲ್ಲೇ ಫೈಟ್ ಮಾಡ್ಬೇಕಾಗಿತ್ತು. ಸದನ ನಡೆಸ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಇಲ್ದಾರೆ ನಾವೇನ್ ಮಾಡಬೇಕಾಗ್ತದೆ? ನಾವು ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡಿದ್ದೇವೆ, ಸದನದ ಒಳಗಡೆ ನಾವು ಪ್ರಶ್ನೆಯನ್ನ ಮಾಡಿದ್ದೇವೆ. ಚರ್ಚೆ ಮಾಡ್ತಕ್ಕಂಥ ಧೈರ್ಯ ಇಲ್ದೇನೆ ಇವತ್ತು ಬೆಂತೋರ್ಸ್ ಓಡೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಗೇನು ಹೇಳ್ತಾರೆ ಇವತ್ತು? ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು ವಿಜಯೇಂದ್ರ ಅವರೇ. ಆ ಕಾಲದಲ್ಲಿ ಇದೇ ಮೂಡ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಬಗ್ಗೆ ಡಾಕ್ಯುಮೆಂಟು ಸಹಿತವಾಗಿ ಸದನದ ನಡಾವಳಿಗಳನ್ನ ತೋರಿಸ್ತಿರೋದು ನಿಮಗೆ. ಸದನದ ನಡಾವಳಿಗಳು ಅವರು ಬಹಿರಂಗವಾಗಿ ಹೇಳ್ತಾರೆ ಈ ಒಂದು ಮಾತನ್ನು, ಅದನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಈ ಆರೋಪದಲ್ಲಿ ತುಂಬ ಇದೆ, ಅದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. HD ಕುಮಾರಸ್ವಾಮಿ ಅವರಿಗೆ 300 x 200 ಅಡಿ ಅಳತೆಯ ಸುಮಾರು 60,000 ಅಡಿ ನಿವೇಶನ ಸಂಖ್ಯೆ 17(b) ಹಂಚಿಕೆಯಾಗಿರುವುದಾಗಿ ಹೇಳಿದ್ದಾರೆ. ಅದೇ ರೀತಿ ಅವರ ಕುಟುಂಬದ ಸವಿತಾ ಕೋಂ ಬೀರೇಗೌಡ ಎಂಬುವರಿಗೆ 130 x 110 ಅಡಿ ಸುಮಾರು 14,300 ಅಡಿ ಅಕ್ರಮ ಹಂಚಿಕೆ ಕುರಿತು ಆರೋಪ ಮಾಡಿದ್ದಾರೆ.
ಇದರ CBI ತನಿಖೆಗೆ BJP ಒತ್ತಾಯಿಸುತ್ತಾ ಅಂತ. ಇದು ಸದನದಲ್ಲಿ ಮೋಟಮ್ನವರು ಚರ್ಚೆ ಮಾಡಿದಾಗ ಖುದ್ದು ಯಡಿಯೂರಪ್ಪನವರು ಕೂಡ ಹೇಳಿರ್ತಕ್ಕಂಥ ಮಾತು ಸದನದ ನಡಾವಳಿ ಬುಕ್ಕಲ್ಲಿ ನಿಮಗೂ ಕೂಡ ಸಿಗುತ್ತೆ. ಈ ಡಾಕ್ಯುಮೆಂಟ್ ಸಾರ್ವಜನಿಕ ಆಯ್ತು, ಪಬ್ಲಿಕ್ ಇದು. ಈಗೇನು ಕಾಲ ಮಿಂಚೋಗಿದೆಯಾ? ಇದೇ ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆಗೆ ತಾವು ರೆಡಿ ಇದ್ದೀರಾ ಅಂತ ಈಗ ಕಾಲ ಮಿಂಚೋಗಿದೆಯಾ? ಕುಮಾರಸ್ವಾಮಿ ಇನ್ನೂ ಕೂಡ ರಾಜಕೀಯವಾಗಿದ್ದಾರೆ, ಕೇಂದ್ರದ ಸಚಿವರಾಗಿದ್ದಾರೆ. ಈಗೇನು ಕಾಲ ಮಿಂಚಿದೆ? ಕೊಡಲಿ ತನಿಖೆಗೆ, ಇವರೇನೆ ಚರ್ಚೆ ಮಾಡಲಿ. ಇದೇ ಕುಮಾರಸ್ವಾಮಿ ಕರೆದು ಕೇಳಲಿ. ನೆನ್ನೆ ಈ ಪ್ರಶ್ನೆನ ಪತ್ರಕರ್ತರು ಮುಖ್ಯಮಂತ್ರಿಗಳಿಗೆ ಕೇಳಿದಾಗ, ಬೈರತಿ ಸುರೇಶ್ ಅವ್ರು ಕೇಳಿದಾಗ ಅಕ್ರಮ ಆಗಿಲ್ಲ ಅನ್ನೋ ರೀತಿನ ಅವರೇ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡಲಿ, ತನಿಖೆ ಮಾಡಲಿ. ಕುಮಾರಸ್ವಾಮಿ ಅವರು ಬರೀ ಕುಮಾರಸ್ವಾಮಿ ಅವ್ರದ್ದು ಅಷ್ಟೇ ಅಲ್ಲ, BJPದು ತನಿಖೆ ಮಾಡಲಿ ಅಂತ ಹೇಳ್ತಾ ಇದೀವಲ್ಲ ನಾವು. ಈಗ ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಫ್ ಲೈಟ್ ನೆನ್ನೆ ಸ್ವಲ್ಪ ತಡವಾಗಿ ಒಂದು ರಿಯಾಕ್ಷನ್ ಕೊಡ್ತಾರೆ. ಅವರು ಏನು ಕೊಟ್ಟಿದ್ರು, ಮನೆ ಅವ್ರು ಏನು ಹೇಳಿದ್ದಾರೆ ಒಮ್ಮೆ ಪ್ಲೇ ಮಾಡಿಸ್ಬಿಡ್ತೀನಿ. ಕುಮಾರಸ್ವಾಮಿ ಅವ್ರ ರಿಯಾಕ್ಷನ್ ತಗೊಳ್ಳೋಣ. ಕೂರಿಸ್ಕೊಂಡು ಇವ್ರಿಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ, ನಾಲ್ಗೆ ಹುಡುಗೋಗಿದೆ. ಒಬ್ಬ ಮಂತ್ರಿ ಕೈನಲ್ಲಿ ಹೇಳಿಕೆ ಕೊಡಿಸ್ತಾ ಇರೋದು ಇವತ್ತು. ಇದು ಯಾವುದೋ ದೇವೇಗೌಡ ಅವ್ರಿಗೆ ಯಾವುದೋ ಲ್ಯಾಂಡ್ ಇದೆ, ಮಂಜೇಗೌಡಂದು ಏನೋ ಇದೆ, ಸಾರಮ್ಮ ಎಷ್ಟಿದೆ, ಅದು ಯಾವುದೋ ಗಂಗಾರ ಅದೊಂದಿದೆ, ಇದೆಲ್ಲ ಏನೋ ಕೊಟ್ಕೊಂಡವ್ರಲ್ಲ. 2 ಎಕರೆ 3 ಎಕರೆ 7 ಎಕರೆ ಏನದು? ಯಾವ ದಾಖಲಾತಿ ಕೊಟ್ಟಿದ್ದೀರಿ ಅಲ್ಲಿ? ಇದು ಅಲಾಟ್ಮೆಂಟ್ ಲೆಟ್ರು ಕೊಟ್ಟರು, ಸೈಟು ಕರ್ಕೊಂಡು ಹುಡಿಕೊಟ್ರ, ಸೈಟ್ ಕೊಟ್ರ ನನಗೆ. ಈ ಲೆಟ್ರ್ ಕೊಟ್ಟವರಷ್ಟೇ. 37,000 ರೂಪಾಯಿ ಕಟ್ಟಿದ್ದೀನಿ 84ರಲ್ಲಿ. 37,000 ರೂಪಾಯಿ ಅಂದರೆ ಇವತ್ತಿನ ವ್ಯಾಲ್ಯೂ ಎಷ್ಟಿದೆ? ಅವತ್ತಿನ 37,000 ಅಂದರೆ ಇದು ಆಗಿರ್ತಕ್ಕಂಥದ್ದು. ನಾನು ಮೈಸೂರಿನಲ್ಲಿ ಒಂದು ಸಿನಿಮಾ ಹಂಚಿಕೆದಾರನಾಗಿ ಅಲ್ಲೇ ನನ್ನ ವ್ಯವಹಾರ ನಡೆಸ್ತಾ ಇದ್ದೆ. ಸುಮಾರು ರಾಜಕಾರಣಕ್ಕೆ ಬರೋವರೆಗೆ 15 ವರ್ಷ ಮೈಸೂರಿನಲ್ಲಿ ನನ್ನ ಕಚೇರಿ ಇಟ್ಕೊಂಡಿದ್ದೆ. ನನ್ನ ಸಿನಿಮಾ ಆ್ಯಕ್ಟಿವಿಟೀಸ್ ಅಲ್ಲಿಂದ ನಡೀತಿದ್ದು ಹಂಚಿಕೆದಾರನಾಗಿ. ನನಗೆ ಕೊಟ್ಟಿದ್ದು ಈ ಒಂದು ಪತ್ರ ಕೊಟ್ಟರು, ಸೈಟ್ ಅಲಾಟ್ ಮಾಡಿದ್ದೀವಿ ಅಂತ. 300 400 400 500 ಇದು ಯಾವುದೂ ಇಲ್ಲ. ಇದನ್ನು ನೀವು ಇವತ್ತು ದೊಡ್ಡದಾಗಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಕೂರಿಸ್ಕೊಂಡು, ಏನು ತಪ್ಪಿದೆ ಇದರಲ್ಲಿ? ಯಾವ ತನಿಖೆ ಮಾಡ್ತೀರಾ? ಏನೋ 14 ತಗೊಂಡಿದ್ದೀರಲ್ಲ, 15 ಇದನ್ನು ತಗೊಂಬಿಟ್ಟತ್ಲ ಬರ್ಕೊಂಬಿಡಿ. ನೀವೇ ನಿಮ್ಮ ಎತ್ತಿನ ಹೆಸರು ಬರ್ಕೊತೀರೋ ಇಲ್ಲ ನಿಮ್ಮ ಹೆಂಡತಿ ಹೆಸರಿಗೆ ಬರ್ಸ್ಕೊತೀರೋ ಬರ್ಕೊಟ್ಬಿಡ್ತೀನಿ. ಇಲ್ಲ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಕೊಡ್ತೀರೋ ಕೊಟ್ಬಿಡಿ. ಇಲ್ಲ ಬೈರತಿ ಸುರೇಶ್ಗೆ ಸಾಲದೇ ಇದ್ದೀರ, ಈಗೇನು ಬೆಂಗಳೂರು ಸುತ್ತಮುತ್ತ ಮಾಡೋರಲ್ಲ. ಇದೇ ಮಾತಿನ ಕೊನೆಗೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಇದು ಕೊಟ್ಬಿಡ್ತೀನಿ ತಗೋಬಿಡಿ ಅಂತೇಳಿ. ಕುಮಾರಸ್ವಾಮಿ ಅವರ ಸೈಟ್ ಇದೆ ಅಂತನ, ಅದರ ಅರ್ಥ ಇಲ್ಲ ಅಂತನ ಅಂತ. ಕೊಟ್ಟ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇಲ್ಲಿ ನನ್ನ ಬೈಲಿ ಡಾಕ್ಯುಮೆಂಟ್ ಇದೆ, ನೀವು ವೆರಿಫೈ ಮಾಡ್ಬೋದು ಇದನ್ನು. ಕುಮಾರಸ್ವಾಮಿ ಅವರಿಗೆ 300 × 200 1, 75 × 280, ಇದು ಸುಮಾರು 21,000 ಚದರ ಅಡಿ. ಅದರದ್ದು ನನಗೆ ಸ್ವಲ್ಪ ಕಡಿಮೆ ಬಂದುಬಿಟ್ಟಿದೆ ಅಂತ ಮತ್ತೊಮ್ಮೆ ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ. 7,936 ಚದರ ಅಡಿಗಳಷ್ಟು ಕಡಿಮೆ ಬಂದಿದೆ ಅಂಥೇಳಿ ಅದಕ್ಕೂ ಅರ್ಜಿ ಹಾಕ್ಕೊಳ್ತಾರೆ. ಅದು ಮಂಜೂರಾಗಿರೋದ್ರ ಬಗ್ಗೆ ಕೂಡ ಮುಡಾಯಿಂದನೇ ಬಂದಿರತಕ್ಕಂಥ ಲೆಟರ್ ಇದು. ಆಯ್ತು ಸ್ವಾಮಿ, ಅದು ಆ ಪ್ರಶ್ನೆ ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿ. ಅಂದರೆ ಇದು ಖುದ್ದು ಯಡಿಯೂರಪ್ಪನವರೇ ಪ್ರಸ್ತಾಪ ಮಾಡಿ ಈ ವಿಚಾರ ಇಲ್ಲಿವರೆಗೂ ಬಂದು ಒಂದು ಫ್ಯಾಮಿಲಿಗೇನೆ 48 ಸೈಟ್ ಹೋಗಿದೆ ಅಂತ ಆರೋಪ ಬಂದಿರೋದು. 48 ಸೈಟ್ಗಳು ಬರೀ ಕುಮಾರಸ್ವಾಮಿ ರಿಲೇಟೆಡ್ಗೆ ಹೋಗಿದೆ ಅಂದರೆ ಅದರ ಅರ್ಥ ಆಯಿತು. ಅಲ್ಲಿ ಏನು ಆ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಆಯಿತು, ಅಕ್ರಮ ಆಗಿದೆ ಅಂತಲೇ ತಿಳ್ಕೊಳ್ಳೋಣ. ಟೈಮ್ ಬೇಗ ಅಲ್ಲಿ ಅಗ್ರಿ ಆಯ್ತು, ಅಕ್ರಮ ಆಗಿದೆ ಅಂತೇಳಿ ಒಪ್ಕೊತೇನೆ ಅಂದ್ಕೊಳ್ಳಿ. ಹಾಗಂತೇಳಿ ಈ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಬಿಡ್ತೀರ. ಹಾಗಾದ್ರೆ ಇಲ್ಲ ಅಕ್ರಮ ಆಗಿದೆ ಅಂತೇಳಿ ನಮ್ಮದು ಅವ್ರದ್ದು ಅಕ್ರಮ ಹಾಗಾದ್ರೆ ಒಪ್ಕೋಬೇಕು ಅಂತ ಅರ್ಥನ? ಹಾಗಾದ್ರೆ ವಾಟ್ ಈಸ್ ದರ್ ಆರ್ಗ್ಯುಮೆಂಟ್? ಆರ್ ವಾಟ್ ಆರ್ ದೇ ಟ್ರೈಂಗ್ ಟು ಪ್ರೂವ್? ನೀವು ನಿಮ್ಮ ಮೈತ್ರಿ ಪಕ್ಷ ಅಂತ ಹೇಳಿ ಕುಮಾರಸ್ವಾಮಿ ಅವ್ರ ಮೇಲೆ ಈಗ ಮಾತಾಡಲ್ವಾ ಅಂತ ಅವ್ರ ಕ್ವಶನ್. ಮಾತಾಡಬೇಕು, ಅಕ್ರಮ ಆಗಿದ್ರೆ ಚರ್ಚೆ ಮಾಡ್ಲಿ, ತನಿಖೆ ಮಾಡ್ಲಿ ಅಂತ ಹೇಳ್ತಾ ಇದ್ದೇವಲ್ಲ. ಬಿಜೆಪಿ ಅವರು ಹೇಳಿದ್ದೇವೆ, JDS ಅವರು ಹೇಳಿದ್ದೇವಲ್ಲ. ಇದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರಲ್ಲ. ಓಕೆ, ಅಂದರೆ CM ಅವರನ್ನೇ ಹೇಳ್ತಾ ಇದ್ರು, ನಾನು ಏನಪ್ಪ ಅಕ್ರಮ ಮಾಡಿದ್ದೀನಿ? 40 ವರ್ಷಗಳ ರಾಜಕೀಯ ಜೀವನ ಇದು. ಒಂದು ಅವರ ಸಹೋದರರ ಕಡೆಯಿಂದ ನನ್ನ ಪತ್ನಿಗೆ ಗಿಫ್ಟೀಡಾಗಿ ಬಂದಿರತಕ್ಕಂಥ ಪ್ರಾಪರ್ಟಿ ಅದು. ನಮ್ಮದು ಲ್ಯಾಂಡ್ ಇತ್ತಲ್ಲಿ. ಕುಮಾರಸ್ವಾಮಿ ಅವರು ಸೈಟ್ ತೊಗೊಂಡಿರೋದು ಯಾವ ಬಡವರು? ಕುಮಾರಸ್ವಾಮಿ ಅವರು ಯಾವ ಬಡವರು ಅವರಿದ್ದಾರೆ? 2 ಸೈಟ್ ತೊಗೊಂಡಿದ್ದಾರೆ. ಫ್ಯಾಮಿಲಿ 48 ಸೈಟ್ ಬಂದಿದೆ. ನನ್ನ ವೈಫ್ದು ಜಾಗ ಹೋಗಿದೆ ಅಥವಾ ತೊಗೊಂಡಿದ್ದಾರೆ. 50:50 ಅನುಪಾತದ ಲೆಕ್ಕದಲ್ಲಿ ಅವರಿಗೆ ನಿವೇಶನ ಬರಬೇಕಾಗಿತ್ತು. ಅವ್ರಿಗೆ ಇನ್ಯಾವುದೋ ಪ್ಲೇಸಲ್ಲಿ ಡೆವಲಪ್ಡ್ ಆಗಿರೋ ಏರಿಯಾದಲ್ಲಿ ಅವ್ರಿಗೆ ನಿವೇಶನ ಬಂತು, ಅದಕ್ಕೆ ಮೌಲ್ಯ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಹೊಣೆ ಆಗ್ತಾನಾ? ಸ್ವಾಮಿ, ಅವರೇನು ದಡ್ರಲ್ಲ. ಓಕೆ,
ಯಾವಾಗ ಜಮೀನು ಅಲಾಟ್ ಆಗಿತ್ತು BJP ಸರ್ಕಾರ ಇದ್ದರೂ ಸಹ ಒಂದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥವ್ರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ನೆಲಮಂಗಲದಲ್ಲಿ ಜಮೀನು ಕಳ್ಕೊಂಡು ಇಂದಿರಾನಗರಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟು ದಡ್ಡರಾಗಾರೆ ತೊಗೊಳ್ಬೇಕಾದ್ರೆ, ಗೊತ್ತಿರಬೇಕಲ್ವಾಗಾದ್ರೆ. ಅಂದಿನ ವಿರೋಧ ಪಕ್ಷದ ನಾಯಕರಿಗೆ BJP ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ, ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೆಲಮಂಗಲಲ್ಲಿ ಕಳ್ಕೊಂಡಿರ್ತಕ್ಕಂಥ ಜಮೀನಿಗೆ ಇಂದಿರಾನಗರ MG ರೋಡಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಒಪ್ಕೊಬಿಟ್ರೆ ಹಾಗಾದ್ರೆ ನೋಡಿ, ಪ್ರಶ್ನೆ ಅದಲ್ಲ. ಇಲ್ಲಿ ಅಕ್ರಮ ಆಗಿದೆ, BJP ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಅದರಿಂದ ಪ್ರೊಟೆಕ್ಷನ್ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 5 ಜನ ಮುಖ್ಯಮಂತ್ರಿಗಳಾಗಿ ಹೋಗಿರ್ತಾರೆ ಈ ನಿವೇಶನ ಎಲ್ಲ ಹಂಚಿಕೆ ಆದಮೇಲೆ. ಅದರಲ್ಲಿ ನಿಮ್ಮ ತಂದೆಯವರು ಇರ್ತಾರೆ, ಶೆಟ್ಟರ್ ಅವರು ಇರ್ತಾರೆ, ಸದಾನಂದ ಗೌಡರು ಇರ್ತಾರೆ, ಕುಮಾರಸ್ವಾಮಿ ಅವರು ಆಗಿ ಹೋಗಿದ್ದಾರೆ. ಯಾಕೆ ಇಂಥ ಒಂದು ಅಕ್ರಮ ನಡೆದಿದ್ರು ಕೂಡ ನೀವೆಲ್ಲ ಸುಮ್ಮನೆ ಇದ್ರಿ? ಬಹಿರಂಗ ಆಗಿರ್ತಕ್ಕಂಥದ್ದು ಕಳೆದ ಕೆಲವು ತಿಂಗಳುಗಳ ಹಿಂದೆ. ಓಕೆ, ಇದೇನು ಸೈಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಬಂದು ಬೆಂಗಳೂರಿನಲ್ಲಿ ಯಡಿಯೂರಪ್ಪನವ್ರು ಇದ್ದಾಗ ನಾವು ಅಥವಾ ಬೊಮ್ಮಾಯಿ ಇದ್ದಾಗ ಇದು ಅಲಾಟ್ಮೆಂಟ್ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳ ಫೈಲ್ ಬಂದಿದೆ, ತೋರಿಸಿ ಅದನ್ನು. ಯಾರೋ 2-3 ಜನ ಅಧಿಕಾರಿಗಳು ಮೋಡದಲ್ಲಿ ಕೂತ್ಕೊಂಡು ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥ ನಿವೇಶನಗಳಿದು. ಆ ರಾಜ್ಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಿರ್ತದೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ತದೆ ಅಂತ ಏನಿದೆ. ಸರ್, ಇದೇ ಮಂಡ್ಯ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಕ್ಯಾಮ್ ಬಗ್ಗೆ ವಿಚಾರಗಳು ಬಂತು. CBI ಅವ್ರಿಗೂ ಕೊಟ್ಟರು, 50 ಪೈಸಾ ರಿಕವರಿ ಮಾಡಲಿಲ್ಲ CBIನವರು. ಬಾಯಿ ಬಿಟ್ಟರೆ BJP ಅವರು ಹೇಳೋದು CBI ಕೊಡಿ ಅಂತ ಹೇಳಿ. ವೇರಾಸ್ ವಾಲ್ಮೀಕಿ ಸ್ಕ್ಯಾಮಲ್ಲಿ ಒಂದು SITಗೆ ತನಿಖೆ ಕೊಟ್ಟಾಗ ಒಂದು 87 ಕೋಟಿವರೆಗೂ 50-60 ಕೋಟಿವರೆಗೂ ರಿಕವರಿ ಆದರೂ ಆಗಿದೆ. 50 ಪೈಸಾ ರಿಕವರಿ ಮಾಡಲಿಲ್ಲ ಇವರು, ಕತೆ ಮಾತಾಡ್ತಾರೆ BJP ಅವರು ಅಂತ. ನೋಡ್ರಿ, ಈ ಗೊಡ್ಡು ಆರ್ಗ್ಯುಮೆಂಟ್ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ, ಈ ಹಗರಣವನ್ನ, ವಾಲ್ಮೀಕಿ ಹಗರಣವನ್ನ ಅಧಿಕಾರಿಗಳ ಮೇಲೆ ಹಾಕಿ ಈಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥ ಫೋಟೋಟಿ ಕೆಲಸದಿಂದ ನಾಳೆ ಇನ್ನೊಂದು 3-4 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ರಮ ಆಗಿದೆ, ಅಕ್ರಮ ಆಗಲಿಲ್ಲ ಅಂತೇಳಿ ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇರಲಿಲ್ಲ. ಇವತ್ತು ನಾಗೇಂದ್ರ ಅವ್ರನ್ನ ಸ್ವಲ್ಪ ದಿನ ಇರಪ್ಪ, ನೀನು ರಾಜೀನಾಮೆ ಕೊಡು, ಎಲ್ಲವೂ ಕೂಡ SIT ಮೂಲಕ ಎಲ್ಲ ಮುಚ್ಚಾಕ್ತೀವಿ, ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಹೊರಿಸಿ ಅವರನ್ನ ಒಳಗೆ ಕಳ್ಸೋಣ, ಆಮೇಲೆ ನೀವು ಮತ್ತೆ ಮಂತ್ರಿ ಮಾಡ್ತೀವಿ ಅಂತೇಳಿ ಸಮಾಧಾನ ಮಾಡಿ ತಲೆ ಸವರ್ಬಿಟ್ಟು ಅವ್ನು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥದ್ದು, ಗೊತ್ತಾಯ್ತಾ. ಹಾಗಾಗಿ ಇದರಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ, ಹಗರಣ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಬಿಗಿಯಾಗಿ ತಗೊಂಡಿರೋದು, ರಾಜ್ಯದ ಜನ ಕೂಡ ಇವತ್ತು ಪ್ರಶಂಸೆ ಪಡ್ತಾ ಇದ್ದಾರೆ. ಇವ್ರು ಏನಾರ ರಾಜಕೀಯ ಹೇಳಿಕೆಗಳನ್ನು ಕೊಡಲಿ, ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ CBI ತನಿಖೆ, ED ತನಿಖೆ ಮಾಡ್ತಾ ಇರ್ತಕ್ಕಂಥ ಪರಿಣಾಮ ಇವತ್ತು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ, ದುಡ್ಡು ಕೂಡ ವಾಪಸ್ ಬರ್ತಾ ಇದೆ. ಹೇಮಂತ್ ಸೊರೇನ್, ಅರವಿಂದ್ ಕೇಜ್ರಿವಾಲ್, ನೆಕ್ಸ್ಟ್ ಸಿದ್ದರಾಮಯ್ಯನವ್ರಿಗೆ ಈ ಸ್ಥಿತಿ ತರಬೇಕು ಅಂತನಾ BJP ಪ್ಲಾನು? ನೋಡ್ರಿ, ನಾವು ಹೇಳಿದ್ವನ್ರಿ, ವಾಲ್ಮೀಕಿದಲ್ಲಿ ಹಗರಣ ಮಾಡಿದ್ದು ನಾವು ಹೇಳಿದ್ವಾ, ಮೂಡಾದಲ್ಲಿ ಹಗರಣ ಮಾಡ್ಕೊಳ್ಳೋದು ನಾವು ಹೇಳಿದ್ವಾ, ಮಾಡ್ಕೊಂಡಿರ್ತಕ್ಕಂಥವ್ರು ಇವ್ರುಗಳು. ಇವತ್ತು ಹೇಮಂತ್ ಸೊರೇನ್ ಇರ್ಬೋದು, ಅರವಿಂದ್ ಕೇಜ್ರಿವಾಲ್, ಹಂಗಾರೆ ಈ ದೇಶದಲ್ಲಿ ನ್ಯಾಯಾಲಯಗಳು ಇಲ್ವಾ? ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇಲ್ವಾ? ಯಾಕಂಗಾರೆ ಸುಪ್ರೀಂ ಕೋರ್ಟಲ್ಲಿ ಇವ್ರದ್ದು ವಜಾ ಆಗ್ತಾಯಿತ್ತು ಕೇಜ್ರಿವಾಲ್ ಅವ್ರದ್ದು, ಹೈಕೋರ್ಟ್ಗಳಲ್ಲಿ ಯಾಕೆ ಸೊರೇನ್ ಅವ್ರದ್ದು ರಿಜೆಕ್ಟ್ ಆಗ್ತಾಯಿತ್ತು? ಹಾಗಾದರೆ ಒಂದು ಪ್ರಕ್ರಿಯೆ ಇಲ್ವಾ, ನ್ಯಾಯ ಪ್ರಕ್ರಿಯೆ ಇಲ್ವಾ? ಹಾಗಾದರೆ ಅಲಿಗೇಷನ್ ಬೇರೆ. ಇವತ್ತು ಸುಪ್ರೀಂ ಕೋರ್ಟು ಕೂಡ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ದೇ ಅವ್ರು ಬೇಲ್ಗಳನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು, ಕಸ್ಟಡಿ ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. BJP ಮೇಲೆ ಆರೋಪ ಮಾಡ್ಬೋದು ಇವರು, ಆದರೆ ಏನು ಹಗರಣಗಳು ಆಗಿದೆ ಅದನ್ನು ತಪ್ಪಿಸ್ಕೊಂಡು ಓಡೋಗ್ತಕ್ಕಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರ ವಿಚಾರದಲ್ಲೂ ಕೂಡ ಅದೇ ಆಗಿರ್ತಕ್ಕಂಥ. BJP ಆಳ್ವಿಕೆಯಲ್ಲಿರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳ ಮನೆ ಅಡ್ರೆಸ್ಸು ED ಅವರಿಗೆ ಯಾವತ್ತೂ ಸಿಗಲ್ಲ ಅಂತ, ಮನೆ ಅಡ್ರೆಸ್ಸೇ ಸಿಗಲ್ಲ. ಯಾವ್ಯಾವ ಸ್ಟೇಟಲ್ಲಿ BJP ರೂಲ್ ಮಾಡ್ತಿರುತ್ತೋ ಯಾವುದೇ CMದು ಫೋನ್ ನಂಬರ್ ಆಗಲಿ, ಅಡ್ರೆಸ್ ಆಗಲಿ, ಪಿನ್ ಕೋಡ್ ಆಗಲಿ ED, CBI ಆ ರೈಟಿಗೆ ಗೊತ್ತಿಲ್ಲ ಅಂತ. ಅಲ್ಲದೆ ಯಾವುದೋ ಸ್ಪೆಸಿಫಿಕ್ ಉದಾಹರಣೆಗಳಿದ್ರೆ ಕೊಡಿ. ಮುಖ್ಯಮಂತ್ರಿಗಳ ಮೇಲೆ ಇಂಥ BJP ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ಇಂಥ ಭ್ರಷ್ಟಾಚಾರದ ಆರೋಪ ಬಂದಿತ್ತು, CBI ಬರಲಿಲ್ಲ ಅಂತಕ್ಕಂಥ ಉದಾಹರಣೆ ಹೇಳ್ರಿ, ಅದಕ್ಕೆ ಉತ್ತರ ಕೊಡೋಣ. ಎಲ್ಲ ಕೇಸ್ಗಳಲ್ಲೂ ಕೂಡ BJP ಫುಲ್ ಪ್ರೂಫ್ ಅಲ್ಲ, ಯಾವ್ದಾರ ಸ್ಪೆಸಿಫಿಕ್ ಕೇಸ್ ಇದ್ರೆ ಹೇಳ್ರಿ. ಇದೇ ನಮ್ಮ ಸರ್ಕಾರ ಇದ್ದಾಗ ನಮ್ಮ ದಾವಣಗೆರೆ ಸಿದ್ದೇಶ್ ಅವರು ಕೇಂದ್ರದ ಸಚಿವರು, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತದೆ, ತಡಿಬೋದಿತ್ತಲ್ಲ ಹಾಗಾದ್ರೆ? ನಮ್ದೇ ಸರ್ಕಾರ ಇತ್ತಲ್ಲ ಹಾಗಾದ್ರೆ, ತಡಿಬೋದಿತ್ತಲ್ಲ ಹಾಗಾದ್ರೆ? ಸುಮ್ಮನೆ ಈ ರೀತಿ ಇವ್ರು ಕಾಂಗ್ರೆಸ್ ಪ್ರತಿಪಕ್ಷಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. 91% ಆಫ್ ED ರೈಟ್ಸ್ ಆಗಿರೋದೇನೆ ಬೇರೆ ಪಕ್ಷಗಳ ನಾಯಕರ ಮೇಲೆ. ಮಮತಾ ಬ್ಯಾನರ್ಜಿನ ಬಿಡಲ್ಲ ಇವರು. 55 ವರ್ಷ 60 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರೇ. ಲಕ್ಷಾಂತರ ಕೋಟಿ ಹಗರಣ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ, ರಾಜ್ಯದಲ್ಲಿದ್ದಾಗಲೇ
ಸಹಜವಾಗನೇ ಪ್ರಕರಣಗಳು ಹೊರ ಬರ್ತದೆ. ಎಲೆಕ್ಟ್ರಾಲ್ ಬಾಂಡ್ ಮೇಲೆ ಇವ್ರು ಏನು ಮಾಡಿದ್ರು ನಮಗೂ ಗೊತ್ತಿದೆ ಅಂತ ಬಿಜೆಪಿ ಕಾಂಗ್ರೆಸ್ನವ್ರು ಹೇಳ್ತಾರೆ. ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅಷ್ಟು ದೊಡ್ಡ ಹಗರಣ, ಅದು ಕಿಕ್ ಬ್ಯಾಕ್ಗಳಾಗಿದೆ, ಯಾರ್ಯಾರು ಹಣ ಕೊಟ್ಟಿದ್ದಾರೋ ಅವ್ರಿಗೆ ಇವರು ಟೆಂಡರ್ ಕೊಟ್ಟಿದ್ದಾರೆ, ಅದಕ್ಕೆ ಇಡಿ ಏನು ಮಾಡಲ್ವಾ? ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ರೀತಿ ನಮ್ಮ ಮೇಲೆ ಆರೋಪ ಮಾಡಿದ್ರು, ಹಿಟ್ ಅಂಡ್ ರನ್ ಮಾಡಿದ್ರು. ಯಾವುದಕ್ಕೂ ಕೂಡ ಪುರಾವೆ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ತನಿಖೆಗೆ ಒಪ್ಸಿದ್ರೆ ತಾನೇ ಪುರಾವೆ ಕೊಡೋದು. ಯಾರು ಕೊಡ್ಬೇಕಾಗಿತ್ತು ತನಿಖೆ? ಇದೇ ಕಾಂಗ್ರೆಸ್ ಅವ್ರು ಕೊಡ್ಬೇಕು ತಾನೆ. ಸರ್ಕಾರ ಬಂದು ಎಷ್ಟು ತಿಂಗಳಾಗಿದೆ ಸ್ವಾಮಿ, ಯಾರು ಬೇಡ ಅಂತ ಹೇಳಿದ್ರು? ಎಲೆಕ್ಟ್ರಾಲ್ ಬಾಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಹಗರಣ ಆಗಿದೆ ಅಂತ ಯಾರು ಹೇಳಿಲ್ಲ. ಕಿಕ್ ಬ್ಯಾಕ್ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಾರದರ್ಶಕತೆ ಇರಬೇಕು ಅಂತೇಳಿ ಅದೊಂದು ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಬೇರೆನೇ ಇರೋದ್ರಿಂದ ಅದು ನಿಂತಿದೆ ಅಷ್ಟೇ. ಅದರ ಅರ್ಥ ಹಗರಣ ಆಗಿದೆ ಅಂತಲ್ಲ. 6,000 ಕೋಟಿಗೂ ಮಿಗಿಲಾಗಿ ನಿಮಗೆ ಹಣ ಬಂದಿದೆಯಲ್ಲ, ಲಾಸ್ ಆಗಿರೋ ಕಂಪ್ನಿಯಿಂದ ಕೂಡ ದೇಣಿಗೆ ತಗೊಂಡಿದ್ದೀರಲ್ಲ, ಸುಮ್ಮನೆನಾ? ಲಾಸ್ ಫುಲ್ ಲಾಸ್ ಆಗಿರೋ ಕಂಪ್ನಿ ನಿಮಗೆ 100 ಕೋಟಿ ದೇಣಿಗೆ ಕೊಟ್ಟಿರೋದು. ನೋಡ್ರಿ, ಈ ಪ್ರಶ್ನೆ ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿ. ಪ್ರಶ್ನೆ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯಾಕೆ ಚರ್ಚೆ ಆಗ್ತಾ ಇದೆ? ಎಲ್ಲಿ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತಗಲಾಕೊಂಡ್ಬಿಟ್ರಲ್ಲ ಅಂತಕ್ಕಂಥ ಭಯ ಅವ್ರಿಗೆ ಕಾಡ್ತಾ ಇದೆ. ಅರೆ ಭ್ರಷ್ಟಾಚಾರ ತಗಲಾಕೊಂಡ್ರಲ್ಲ ಅಂತ ಕೆಲವು ಕಾಂಗ್ರೆಸ್ ಮುಖಂಡರು ಖುಷಿನೂ ಪಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳೆಲ್ಲ ಚರ್ಚೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಥೆಂಟಿಕೇಟೆಡ್ ಆಗಿ ಈ ಒಂದು ಕೇಸಲ್ಲಿ ನಾವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ ಈ ಒಂದು ಕೇಸನ್ನು, ನಾನು ಈ ಹಗರಣಗಳನ್ನು ಬಿಡಲ್ಲ ಎನ್ನುವಂಥ ಪ್ರೂಫ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಬಳಿ ಇದೆಯಾ ವಿಜೇಂದ್ರ ಅವರೇ? ಖಂಡಿತ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗ್ತಕ್ಕಂಥ ಏನಿದೆ ಎಲ್ಲವೂ ಕೂಡ ಡಾಕ್ಯುಮೆಂಟೆಡ್. ಓಕೆ, ಎಲ್ಲಿಂದ ಎಲ್ಲಿಗೆ ಹೋಯ್ತು, ಎಲ್ಲಿಂದ ಎಲ್ಲೋಯ್ತು, ಯಾವ ಬ್ಯಾಂಕಿಂದ ಯಾವ ಅಕೌಂಟ್ಗೆ ಹೋಯ್ತು, ಎಲ್ಲಿ ಡ್ರಾ ಮಾಡಿತು, ಹಣ ಎಲ್ಲಾಗಿದೆ ಅಂತಕ್ಕಂಥ ಎಲ್ಲವೂ ಕೂಡ ಈಗಾಗಲೇ ಬಹಿರಂಗ ಆಗಿದೆ. ವಾಲ್ಮೀಕಿದಲ್ಲಿ. ಮೂಡದಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೋಡಿ ಬರೋದ್ರಿಂದಲೂ ಗೊತ್ತಾಗ್ತದೆ. ವಿಜೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟರೆ ಹೋಗ್ತಿರೋಣ, ವಿಡಿಯೋ ನೋಟಿಸ್ ಕೊಟ್ಟರೆ ಬನ್ನಿ ಪ್ರೂಫ್ ಕೊಡಿ ನಮಗೆ ಅಂತ ಕೇಳಿದ್ರೆ ಯಾವ ವಿಚಾರದಲ್ಲಿ? ಮೂಡಾ ಕೇಸಲ್ಲೋ ವಾಲ್ಮೀಕಿ ಕೇಸಲ್ಲೋ ಬರಲಿ, ಬಂದಂಥ ಸಂದರ್ಭದಲ್ಲಿ ಎದುರಿಸ್ತೇವೆ. ಕೊಡಬೇಕು, ಏನು ಮಾಹಿತಿ ಬೇಕೋ ಕೊಡ್ತೇವೆ. SIT ಕೇಳಿದ್ರು ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಫೈನ್. SIT ಸುಮಾರು 12 ಜನ ಅರೆಸ್ಟ್ ಆಗಿತ್ತು. ಯಾವ SIT ಬಗ್ಗೆ ಮಾತಾಡ್ತೀರಿ? ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಬಗ್ಗೆ ಮಾತಾಡ್ತಿದ್ದೀರಾ? ಅವ್ರು ಹೊರಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಪಾಪ ಕಸ್ಟಡಿ ಜೈಲಿಗೆ ಹಾಕ್ಬಿಟ್ಟು ಇವರೆಲ್ಲ ಬಚಾವ್ ಮಾಡ್ತಕ್ಕಂಥ SIT ಟೀಮ್ ಅದು. ಅವ್ರಿಗೇನು ಉತ್ತರ ಕೊಡ್ಬೇಕು ನಾನು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಗಾದ್ರೆ ಮೋದಿ ಇನ್ವೆಸ್ಟಿಗೇಷನ್ ಬ್ಯೂರೋ ಇರೋದಾ? ಯಾವುದಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಾಡಿರ್ತಕ್ಕಂಥ ಹಗರಣ, ಕಾಂಗ್ರೆಸ್ ಅಧಿಕಾರ ಇದ್ದಾಗ ಆಗಿರ್ತಕ್ಕಂಥ ಹಗರಣ ಈಚೆ ಹೇಳ್ತಕ್ಕಂಥ ಕೆಲಸ ಮೋದಿ. ಏನಾಗುತ್ತೆ, ಯಾವ್ದು ರೂಲಿಂಗ್ ಪಾರ್ಟಿ ಇರುತ್ತೋ ಅವ್ರನ್ನ ತನಿಖೆ ಕೊಟ್ಟ ತಕ್ಷಣ ಅದು ಆ ಮುಖ್ಯಮಂತ್ರಿ ಎಷ್ಟು ನೋವಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಗಿದೆ, 187 ಕೋಟಿ ಹೋಗಿದೆ. ಆ ಪರಿಷ್ಠ ಪಂಗಡಕ್ಕೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ ಒಂದು ಡೆತ್ ನೋಟ್ ಇಂದ. ಇಡಿ ಇವತ್ತು ಪ್ರಾಮಾಣಿಕ ತನಿಖೆ ಮಾಡ್ತದೆ, CBI ತನಿಖೆ ಮಾಡ್ತದೆ. ಅದನ್ನು ಒಪ್ಕೋಬೇಕು, ಜನನು ಕೂಡ ಪ್ರಶಂಸೆ ಪಡ್ತಾ ಇದ್ದಾರೆ. ಓಕೆ, ಇಲ್ಲಿ ನೋವಿನ ಪ್ರಶ್ನೆ ಬರಲ್ಲ, ವಿತ್ ಎ ಸ್ಮೈಲಿಂಗ್ ಫೇಸ್ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಯಾವುದೇ ಹಗರಣ ಯಾವುದೇ ರಾಜ್ಯದಲ್ಲೇ ಆಗಲಿ, ಯಾರೇ ಇನ್ವೆಸ್ಟಿಗೇಷನ್ ಕೊಟ್ಟ ತಕ್ಷಣ ಇದಕ್ಕೆ ಮೋದಿನೂ ಹೊರತಾಗಿಲ್ಲ. ಮೋದಿಯವ್ರಿಗೆ ಅದೇ ಹೇಳ್ತಾ ಇದ್ರು, ಒಂದು ವಾರದ ಮಟ್ಟಿಗೆ ಪ್ರತಿಪಕ್ಷದ ನಾಯಕರು ಎಲ್ಲರೂ ಹೇಳ್ತಾ ಇದ್ರು, ಒಂದೇ ಒಂದು ವಾರದ ಮಟ್ಟಿಗೆ IT ED CBI ನಮಗೆ ಕೊಟ್ಬಿಡಿ, ಮೋದಿಗಿಂತ ನಾವು ಚೆನ್ನಾಗಿ ರೂಲ್ ಮಾಡಿ ತೋರಿಸ್ತೀವಿ ನಿಮಗೆ ಅಂತ. ಇವರ ಹಣೆ ಬಾರ ಏನು ಅಂತೇಳಿ 60 ವರ್ಷದಲ್ಲಿ ನೋಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಆರೋಪ ಬೇರೆ, ಅದಕ್ಕೆ ಬೇಕಾದಂಥ ಪುರಾವೆಗಳು ಪ್ರೂಫ್ ಕೊಡ್ತಕ್ಕಂಥದ್ದು ಬೇರೆ. ವಾಲ್ಮೀಕಿದಲ್ಲಿ ಆರೋಪಗಳಿದೆ, ಭ್ರಷ್ಟಾಚಾರ ನಡೆದಿದೆ, ಪ್ರೂಫ್ ಕೂಡ ಇದೆ. ಓಕೆ, ಆಗಲಿ ಫೈನ್. ಇಲ್ಲಿ ಮಂಡ್ಯ ಮೂಡ ಈಗ ವಿಷಯ ಬೇಡ, ಹಾಗಾದರೆ ರಾಮನಗರದ್ದು ಡೆವಲಪ್ಮೆಂಟ್ದು ಬೇಡ ವಿಷಯ ಮಾತಾಡಿ, ಏನು ಬೇಕಾದ್ರೆ ಕೇಳಿ. ಅದು ರಾಮನಗರದಲ್ಲೂ ಇದೇ ಕಥೆನೇ. ಯಾರು ಮಂಡ್ಯದಲ್ಲಿ ಈ ಥರ ಸ್ಕ್ಯಾಮ್ ಮಾಡಿ ಲೂಟಿ ಮಾಡಿದ್ರು ಅವರೇ ಅದೇ ಗ್ಯಾಂಗು ರಾಮನಗರದಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿದ್ರು ಅಂದರೆ ಇದ್ರ ಬಗ್ಗೆ ಅವ್ರು ಯಾರು ಮಾತಾಡಲ್ವಲ್ಲ? ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅವತ್ತಿಂದನೂ ಕೂಡ. BJP ಸರ್ಕಾರ ಇದ್ದಾಗಿರಲಿ, JDS ಇರಲಿ, ಯಾವುದೇ ಸಂದರ್ಭದಲ್ಲಿ ಹಗರಣ ಇದ್ರು ತನಿಖೆ ಮಾಡಿ ಅಂತಕ್ಕಂಥ ನಾವು ಕೂಡ ಸ್ವಾಗತ ಮಾಡಿದ್ದು. ಅದನ್ನು ನಾವು ತಡಿತಾ ಇಲ್ಲ. ಅಥವಾ ನಮ್ದು ಏನೋ ತನಿಖೆ ಮಾಡ್ಬಿಡ್ತಾರೆ ಅಂತೇಳಿ ನಾವು ಸದನದಿಂದ ಓಡೋಗಿ ಮನೇಲಿ ಕುತ್ಕೊಂಡಿಲ್ಲ ರಗ್ಗೊಚ್ಕೊಂಡು. ನಾವು ಕೂಡ ರಸ್ತೆಗಿಳಿದಿದ್ದು ಹೋರಾಟ ಮಾಡ್ತೇವೆ ಅಂತೇಳಿ. ಅವರ ಗೊಡ್ಡು ಬೆದರಿಕೆ ಹೆದರೋಲ್ಲ ಅಂತೇಳಿ ನಮ್ಮ ಈಗ ಪಾದಯಾತ್ರೆ ನಾವು ಹೋರಾಟನ ಮುಂದುವರಿಸ್ತಾ ಇದ್ದೇವೆ. ಪ್ರತಾಪ್ ಸಿಂಹ ಅವ್ರನ್ನ ರಕ್ಷಣೆ ಮಾಡ್ತಿದ್ದೀರಾ ತಾವು ಇದೇ ಮೂಡ ಸೈಟ್ ಕೇಸ್ಗೆ ಸಂಬಂಧಪಟ್ಟಂತೆ? ಅವ್ರ ವಿಚಾರ ಹೀಗಕ್ಕೆ ಅವರು ಪ್ರಸ್ತಾಪ ಮಾಡಿದ್ರು ನೋಡಿದ್ರೆ ಅವ್ರ ಮೇಲೆ ಮರಿಗೌಡರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆಯ್ತು, ಮಾಡ್ಲಿ. ಇವ್ರು ಸರಿಯಾಗಿ ತೆರಿಗೆನೂ ಕಟ್ಟಲಿಲ್ಲ, ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ. ಯಾರ್ಯಾರು ಅಕ್ರಮ ನಮ್ಮ ಪೀರಿಯಡ್ ಆಗಿದ್ರು ಕೂಡ ಅದನ್ನು ವಾಪಸ್ ತಗೊಳ್ಳಿ, ಬಡವರಿಗೆ ಕೊಡಲಿ, ಅದ್ರ ಬಗ್ಗೆ ನಮ್ಗೇನು ಆರ್ಗ್ಯುಮೆಂಟ್ ಇಲ್ಲ ಅದ್ರಲ್ಲಿ. ಓಕೆ, ಸೊ ಕಾಂಗ್ರೆಸ್ನೊಂದಿಗೆ BJPಯದ್ದು ಯಾವುದೇ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ. ಆ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ನಿಮ್ಮದು ನಾವು ತೆಗಿತೀವಿ ಅಂದರೆ ನೀವು ತೆಗಿಬೇಡಿ, ನಾವು ಸುಮ್ಮನೆ ಇದ್ದು ಬಿಡ್ತೀವಿ ಅಂತ. ಸುಮ್ಮನೆ ಇರೋದ್ರೆ ನಾನೇ ಪಾದಯಾತ್ರೆ ಹಮ್ಮಿಕೊಳ್ತಿದ್ದೆ. ಓಕೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ವಾಟ್ ನೆಕ್ಸ್ಟ್ ಈ ನಿಮ್ಮ ಪಾದಯಾತ್ರೆ ಇದರದ್ದು ಕೊನೆ ಮೈಲಿಗಲ್ಲಿ ಯಾವುದು ಅಂತ? ಈಗ ನಮ್ಮ ಹೋರಾಟದ 2ನೇ ಹೆಜ್ಜೆನ ಇಡ್ತಾ ಇದ್ದೇವೆ. ಇಷ್ಟು ದಿನ ಸದನದ ಹೊರಗಡೆ ಹೋರಾಟ ಮಾಡಿದ್ವಿ, ಸದನದಲ್ಲೂ ಕೂಡ ಹೋರಾಟ ಮಾಡಿದ್ದೇವೆ. ಆ ಹೋರಾಟದ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಯಾವ ಬಡವರಿಗೆ ನಿವೇಶನಗಳು ಸಿಗಬೇಕಾಗಿತ್ತು ಅವ್ರಿಗೆ ಕೊಡಿಸ್ಲೇಬೇಕು ಅಂತಕ್ಕಂಥ ಒಂದು ದಿಟ್ಟ ಹೆಜ್ಜೆನ ಇಡ್ತಾ ಇದ್ದೇವೆ. ಅವ್ರಿಗೆ ನ್ಯಾಯ ಕೊಡಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಮ ಸಂಪೂರ್ಣ ಆಗಿದೆ. ಇಷ್ಟು ಪ್ರಶ್ನೆಗಳು ಕೇಳಿದ ಉದ್ದೇಶ ಏನು ಗೊತ್ತಾ ವಿಜೇಂದ್ರ ಅವರೇ? ನಾನು ನಿಮಗೆ
ಈಗ ನೀವು ಲಾಸ್ಟಲ್ಲಿ ಒಂದು ಸಾಲು ಹೇಳಿದ್ರಲ್ಲ, ಯಾವ ನಿವೇಶನ ಯಾವ ವ್ಯಕ್ತಿಗೆ ದಕ್ಕಬೇಕಾಗಿತ್ತೋ ಅವ್ರಿಗೆ ದಕ್ಕಬೇಕು ಅಂತ. ಒಂದೊಂದು ಪೊಲಿಟಿಕಲ್ ಫ್ಯಾಮಿಲಿಗಳಿಗೇನೆ ಕೋಟ್ಯಂತರ ರೂಪಾಯಿ ಮೌಲ್ಯದ ನಿವೇಶನಗಳು ಸಿಕ್ಕಿಬಿಟ್ರೆ ಒಂದೊಂದು ಬಿ ಡಿ ಎಸ್ ಸೈಟ್ಗೆ 20 ವರ್ಷ 25 ವರ್ಷ ಕಾಯ್ತಾನೆ ವಿಜೇಂದ್ರ ಅವರೇ. ಒಪ್ತೇನೆ. ಅವನು 20 ವರ್ಷಕ್ಕೋ 25 ವರ್ಷಕ್ಕೋ ಅರ್ಜಿ ಹಾಕಿದರೆ ಒಂದು 25 ವರ್ಷಕ್ಕೆ ಧೈರ್ಯ ಬರುತ್ತೆ ಅವನಿಗೆ, ಸ್ವಲ್ಪ ದುಡ್ದಿದ್ರೆ ಧೈರ್ಯ ಬಂದು ಅರ್ಜಿ ಹಾಕಿದ್ರೆ 45ಕ್ಕಾದರೂ ಸಿಗಬಹುದು, 50ಕ್ಕಾದರೂ ಸಿಗಬಹುದು. ಆ ಒಂದು ಆಸೆ ಕನಸು ಅನುಭವಿಸ್ತಕ್ಕಂಥ ಏಜನ್ನೇ ಹೆಚ್ಚು ಕಡಿಮೆ ಕಳ್ಕೊಳ್ಳೋ ಸ್ಟೇಜಲ್ಲಿ ಅವನು ಸಿಗ್ತಾ ಇದೆ. ಇದನ್ನು ಹೇಗೆ ನೀವು ಕ್ಲೀನಪ್ ಮಾಡ್ತೀರಾ ಇದನ್ನು ಅಂತೇಳಿ? ಅಲ್ಲ, ಈಗಂತ ನಾವು ವಿರೋಧ ಪಕ್ಷದಲ್ಲಿ ಇದು ಬರೀ ರಾಜಕೀಯ ಕಾರಣಕ್ಕಾಗಬಾರ್ದು, ಪೊಲಿಟಿಕಲ್ ಕಾರಣಕ್ಕಾಗಬಾರ್ದು, ನೋಡ್ರಿ, ಎಲೆಕ್ಷನ್ ಗೇನ್ಸ್ಗೆ ಆಗಬಾರ್ದು ಇದು ಅಂತ. ಒಂದು ಕಡೆ ಬೋರ್ಡ್ಗಳು, ಮತ್ತೊಂದು ಕಡೆ ಬಿ ಡಿ ಎ ಮೂಡ, ಈ ಥರ ಏನೇನಿದೆ, ಒಂದು ಕಡೆ ಈ ಕೆಟ್ಟ ಅಧಿಕಾರಿಗಳ ವ್ಯವಸ್ಥೆ ಕರೆಕ್ಟ್, ಮತ್ತು ರಾಜಕೀಯ ವ್ಯವಸ್ಥೆನಲ್ಲಿ ದುಡ್ಡು ಹೊಡೆಯೋದೇ ಅವರ ಪ್ರಥಮ ಆದ್ಯತೆ ಮೇಲೆ ಹೋಗ್ತಾರೆ. ಇದು ನಿಜವಾಗ್ಲೂ ಕೂಡ ನಾನು ಕೂಡ Irrespective of the party ಮಾತಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಇತಿಷ್ಠೆ ಹಾಡಲೇಬೇಕಾಗ್ತದೆ. ಓಕೆ, ಇಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ, ಹೀಗೆ ಮುಂದುವರಿಸ್ತೇವೆ ಅಂತ ಹೇಳಿದ್ರೆ ಭಗವಂತ ನಮ್ಮ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕೂ ಕೂಡ ಒಂದು ಇತಿಷ್ಠೆ ಹಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಭ್ರಷ್ಟಾಚಾರ ಪ್ರಕರಣಗಳು ನಡೆದಾಗ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾಗ್ತದೆ. ಆವಾಗ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಕೂಡ ಹೆದರುತ್ತಾರೆ, ಅಧಿಕಾರಿಗಳು ಕೂಡ ಹೆದರುತ್ತಾರೆ. ಅಂಥ ವಾತಾವರಣ ಭಯ ಬರಲೇಬೇಕಾಗ್ತದೆ. ಒಂದೊಂದು ಜಾತಿಯ ಹೆಸರು ಹೇಳೋದು, ಒಬ್ಬ ವ್ಯಕ್ತಿಯ ಹೆಸರು ಇಟ್ಕೊಳ್ಳೋದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಇಡೋದು, ಆ ಜಾತಿಲಿ ಯಾರೋ ಬೆಳೆದಿರ್ತಾನೆ, ಕ್ರೀಮಿ ಲೇಯರ್ ಮೇಲಿರ್ತಕ್ಕಂಥವ್ನು ಬೆಳೆದಿರ್ತಾನೆ, ಅವನು ಓಹೋ ನಮ್ಮ ಸಮುದಾಯದವನು ಏನೋ ಕೊಟ್ಟಿದ್ದಾರಪ್ಪ ಅಂತ ಅವ್ನು ತೃಪ್ತಿ ಪಟ್ಕೊಳ್ಳೋದು. ನಿಗಮ ಮಂಡಳಿ ಇನ್ನೂ ಬಿಡುಗಡೆ ಆಗಿಲ್ಲ, ನಾವು ಜೋರ ಹೆಡ್ಲೈನ್ಸಲ್ಲಿ ಹೇಳ್ತಾನೆ ಇರ್ತೀವಿ. ಅವರು ಬಂದು ಏನೋ ಮಾಡ್ತಾರೆ ಅಂತ ನೋಡಿದ್ರೆ ಎಲ್ಲ ಇಂಥ ಕೆಲಸಗಳೇ. ಇದನ್ನು ನಾನು ಬರೀ ಒಂದು ಗೌರ್ಮೆಂಟ್ ವಿಚಾರದಲ್ಲಿ ಹೇಳ್ತಿಲ್ಲ, ನಾನು ಒಪ್ತೇನೆ. ನಾನು ಬೆಳೆದವನೇ ಬೆಳೆದಿರ್ತಾನೆ. ನಾನೇ ನೋಡ್ತಾ ಇದ್ದೇನೆ, ಎಷ್ಟೋ ಜನ ಜಾತಿಗಳು ಹೆಸರು ಹೇಳ್ಕೊಂಡು ಸ್ಥಾನಮಾನಗಳು ತೆಗೆದುಕೊಳ್ತಾರೆ. ಅದು ತಗೊಳ್ಳೋ ತನಕ ಅಷ್ಟೇ. ಆಮೇಲೆ ಅವ್ರ ಕುಟುಂಬಕ್ಕೆ ಸೀಮಿತ ಆಗುತ್ತೆ ಹೊರತು ಆ ಸಮಾಜಕ್ಕೂ ಅದರಿಂದ ಒಳಿತಾಗೋದಿಲ್ಲ, ರಾಜ್ಯಕ್ಕೂ ಕೂಡ ಒಳಿತಾಗೋದಿಲ್ಲ. ಬಹುತೇಕ ಪ್ರಕರಣಗಳು ಅದ್ರ ಪರ್ಪಸ್ಸೇ ಹಾಳಾದಂತಲ್ವಾ? ಒಪ್ಕೊಳ್ತೇನೆ. ಸುಮ್ಮನೆ ಆಯಾ ಕಮ್ಯುನಿಟಿಗಳಿಗೆ ಒಂದಷ್ಟು ಕಾರ್ಯಕರ್ತರಿಗೆ ಖುಷಿ ಕೊಡ್ಸೋಕ್ಕೆ. ಇಲ್ಲ, ಈ ಸಿಸ್ಟಮ್ಮು ಕೆಳ ಹಂತದಿಂದ ಸರಿ ಹೋಗಲೇಬೇಕಾಗ್ತದೆ, ಮೇಲಿಂದನೂ ಸರಿ ಹೋಗ್ಬೇಕು, ಕೆಳಗಿಂದನೂ ಕೂಡ ಸರಿ ಹೋಗಲೇಬೇಕಾಗುತ್ತೆ. ಆ ವ್ಯವಸ್ಥೆಗಳ ಸುಧಾರಣೆ ಮಾಡ್ತಕ್ಕಂಥ ಒಳ್ಳೆ ದಿನಗಳು ಬರಲೇಬೇಕಾಗಿದೆ. ಬರೀ ಸಿದ್ದರಾಮಯ್ಯ, ಯಡಿಯೂರಪ್ಪನವರು ಅಥವಾ ವಿಜೇಂದ್ರ ಅವರು ಅನ್ನೋ ವಿಷಯ ಅಲ್ಲ ಇದು. ಒಪ್ಕೊಳ್ತೇನೆ. ಇದು ವಿಷಯ ತುಂಬ ವ್ಯಾಸ್ಟ್ ಆಗಿದೆ. ಇದು ನಾವು ಆ ಆ್ಯಂಗಲ್ ಯೋಚನೆ ಮಾಡಬೇಕು ಅಂತ. ಇಲ್ಲ, ಖಂಡಿತ ಒಪ್ತೇನೆ ಅದ್ರ ಬಗ್ಗೆ. BJP ಇನ್ನೂ ತಮ್ಮ ಕಂಟ್ರೋಲ್ಗೆ ಸಿಕ್ಕಿಲ್ಲ ಅಂತ, ಸ್ಟೇಟ್ BJP. ನಿಮಗೂ ಅಶೋಕ್ ಅವ್ರಿಗೂ ಅಷ್ಟಕ್ಕಷ್ಟೇ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ. ಸದನದ ಒಳಗಡೆ ಹೇಳಿದ್ರೆ ಕೋಣ ನೀರಿಗೆ ಇಳಿತು ಅಂತ ಏನಿಲ್ಲ. ನಾನು ಅಧ್ಯಕ್ಷ ಆಗಿ ಜವಾಬ್ದಾರಿ ತಗೊಂಡ ನಂತರದಲ್ಲಿ ನನಗೂ ಕೂಡ ಸ್ವಲ್ಪ ಸಮಯ ಬೇಕಾಗತ್ತೆ. ಓಕೆ, ಎಲ್ಲ ಹಿರಿಯರನ್ನ, ಹಿರಿಯರು ಕಿರಿಯ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಮಯ ಅಂತೂ ಬೇಕಾಗ್ತದೆ. ತೆಗೆದುಕೊಂಡಿದ್ದೇನೆ. ಇವತ್ತು ನನಗೆ ಸಂತೋಷ ಇದೆ, ಮೊನ್ನೆ ನಡೆದಂಥ ಅಧಿವೇಶನ ನಮ್ಮೆಲ್ಲ BJP ನಮ್ಮೆಲ್ಲ ಶಾಸಕರು ಒಗ್ಗಟ್ಟಾಗಿ ಒಂದಾಗಿ ಅಟೆಂಡೆನ್ಸ್ ಭಾಳ ಎಫೆಕ್ಟ್ ಆಗಿ ಆ ಸದನವನ್ನು ನಾವು ಬಳಸ್ಕೊಂಡಿದ್ದೇವೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಮುಂದುವರಿಸ್ತೇವೆ. ಅದನ್ನು ಈಗ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ನೀವು ಹೇಳ್ತಿರೋದು. ಏನೇ ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಅಂತ ನಮ್ಮ ಸ್ಟೇಟಲ್ಲಿ ಇಮಿಡಿಯೇಟ್ ಆಗಿ? ನೀವು ಇದನ್ನು ಆಡಳಿತ ಪಕ್ಷ ಶಾಸಕರ ಕಡೆ ಹೇಳ್ತಾರೆ. ಮೊದಲ ಬಾರಿ ಗೆದ್ದಂಥ ಶಾಸಕರು ಈ ಪ್ರಶ್ನೆನ ಕೇಳಿದ್ರು ಕೂಡ ಹೇಳ್ತಾರೆ. ಯಾರು ಕೂಡ ಶಾಸಕರು ಆ ಸ್ವಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಆಡಳಿತ ಪಕ್ಷ ಮೇಜರ್ 5 ವರ್ಕು ವಿಜೇಂದ್ರ ಅವರ ಡ್ರೀಮು ಕರ್ನಾಟಕಕ್ಕೆ, ಈ ಥರದ 5 ವರ್ಕಿಗೆ ದುಡ್ಡು ಸಿಗ್ತಿಲ್ಲಪ್ಪ ಅನ್ನೋದು. ನೋಡ್ರಿ, ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಇವತ್ತು ಆ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿಗಳು ಖರ್ಚಾಯಿತು. ಇವತ್ತು ಆರೋಗ್ಯ ಕ್ಷೇತ್ರ ಒಳ್ಳೊಳ್ಳೆ ಆಸ್ಪತ್ರೆಗಳು ನಿರ್ಮಾಣ ಆಗಿದೆ, ಆದರೆ ಅಲ್ಲಿ ಸರಿಯಾದಂಥ ವೈದ್ಯರಿಲ್ಲ. ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇನ್ನೂ ಕೊಡ್ತಾ ಇಲ್ಲ. ಅದೇ ರೀತಿ ರಸ್ತೆಗಳು, ಇವತ್ತು ಮಳೆ ಬಂದು ಈಗ ಮಳೆಗಳು ಜಾಸ್ತಿಯಾಗಿ ರಸ್ತೆಗಳು ಕಿತ್ಕೊಂಡು ಹೋಗ್ತಾ ಇದೆ. ಇವತ್ತು ಶಾಲೆಗಳು ಇನ್ನೂ ಕೂಡ ಶಾಲೆಗಳು ಕೊಠಡಿ ಕೊಡಬೇಕಾಗ್ತದೆ. ಶಾಲೆಗಳದ್ದು ವ್ಯವಸ್ಥೆಗಳು ಕೂಡ ಕುಸ್ತೋಗಿರ್ತಕ್ಕಂಥದ್ದು. ಇವತ್ತು ನೋಡಿ, ಭಾಳ ಪ್ರಮುಖವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇವತ್ತೇನು ಉಚಿತ ಬಸ್ ಅಂತ ಮಾಡಿದ್ದಾರೆ. ಬಸ್ಗಳ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳು, ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ, ಯಡಿಯೂರಪ್ಪನವ್ರ ಮಗ, ನನ್ನ ಸ್ವಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಪರದಾಡ್ತಾ ಇದ್ದೇವೆ. ಶಾಲಾ ಮಕ್ಕಳಿಗೆ ಅದು ಬಸ್ ಫೆಸಿಲಿಟಿ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ಕಡೆ ಸರ್ಕಾರ ಉಚಿತ ಬಸ್ ವ್ಯವಸ್ಥೆ ಮಾಡಿ ಇವತ್ತು ಬಸ್ಗಳು, ಸರ್ಕಾರಿ ಬಸ್ಗಳು ಕಡಿತ ಆಗಿ ಶಾಲಾ ಮಕ್ಕಳು ಪರದಾಡ್ತಾ ಇದ್ದಾರೆ. ಮತ್ತು ಇವತ್ತು ರಾಜ್ಯದಲ್ಲಿ ಇವತ್ತು ಶಾಶ್ವತ ನೀರಾವರಿ ಯೋಜನೆಗಳು, ನಾವು ಇವತ್ತು ನೀವು ಈ ಪ್ರಶ್ನೆ ಕೇಳಲಿಲ್ಲ. ನಾವು ಅಧಿವೇಶನದಲ್ಲಿ ಮೂಡಾ ಬಗ್ಗೆ ಮಾತಾಡಿದ್ದೇವೆ, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದೇವೆ, ಡೆಂಗ್ಯೂ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಇವತ್ತರೆಗೂ ಸಹ ಉತ್ತರ ಕರ್ನಾಟಕದಲ್ಲಿ ಒಂದು ಶಾಶ್ವತ ನೀರಾವರಿ ಯೋಜನೆಗಳಿಗೆ ಒಂದು ಉತ್ತರನ ಕಂಡುಕೊಳ್ತಕ್ಕಂಥ ಪ್ರಯತ್ನ ಇವತ್ತಿಗೂ ಕೂಡ ಆಗಿಲ್ಲ.
ಹಿಂದೆ BJP ಸರ್ಕಾರ ಇದ್ದಾಗ 18,000 ಕೋಟಿ ಇವತ್ತು ಅದನ್ನು ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿ ಹೋಗಿರ್ತಕ್ಕಂಥದ್ದು, ಅದು ಕೂಡ ಬಿಡುಗಡೆ ಆಗಿಲ್ಲ. ಅದು ನಮ್ಮದು ತಪ್ಪಿರ್ಬೋದು, ಇವು ಎಲ್ಲದು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೊರಿಸ್ತಲ್ಲ. ಆದರೆ ಮೈ ಪಾಯಿಂಟ್ ಈಸ್, ತಾವೇನು ಪ್ರಶ್ನೆ ಕೇಳಿದ್ರಲ್ಲ, ಇವತ್ತು ನಾವು ಉತ್ತರ ಕರ್ನಾಟಕ ಬಗ್ಗೆ ಮಾತನಾಡ್ತೇವೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತನಾಡ್ತೇವೆ, 371J ಬಗ್ಗೆ ಮಾತಾಡ್ತೇವೆ. ಇವತ್ತು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು, ಇವತ್ತು ಖಾಸಗಿ ಇದರಲ್ಲಿ ಕನ್ನಡಿಗರಿಗೆ ರಿಸರ್ವೇಷನ್ ಕೊಡಬೇಕು, ಸಂತೋಷ, ಸ್ವಾಗತ ಮಾಡ್ತೇವೆ. ಆದರೆ ಸರ್ಕಾರದಲ್ಲಿ ಇವತ್ತು 2 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಹಾಗೆ ಖಾಲಿ ಬಿದ್ದಿದೆಯಲ್ಲ. ಹಾಗಾದರೆ ಮೊದಲು ನಾವು ಕೊಡಬೇಕಲ್ಲ. ಹಾಗಾದರೆ ಕಲ್ಯಾಣ ಕರ್ನಾಟಕದಲ್ಲಿ 30,000ಕ್ಕೂ ಹೆಚ್ಚು ಉದ್ಯೋಗಗಳು ಹಾಗೆ ಖಾಲಿ ಉಳಿದುಕೊಂಡಿದೆ. ಅವ್ರಿಗೆ ಯುವಕರಿಗೆ ಅವಕಾಶ ನಿಮಗೆ ಖುಷಿಯಾಗಿದ್ದು ಒಂದು ಅಂಶ ಹೇಳ್ಬಿಡ್ತೀನಿ ವಿಜಯೇಂದ್ರ ಅವರೇ, ಮುಖಸ್ತುತಿ ಅಲ್ಲ ಇದು, ಎಲ್ಲ ಸರ್ಕಾರಗಳ ಎಲ್ಲ ಪಕ್ಷಗಳ ಜವಾಬ್ದಾರಿ ಇದೆ ಅಂತ ಹೇಳಿದ್ರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಇಲ್ದಿದ್ರೆ ಬರೀ ಒಂದು ಸರ್ಕಾರ ಸರಿ ಇಲ್ಲ, ನಿಕಟಪೂರ್ವ 1 ವರ್ಷದ ಮುಂಚೆ ನಿಮ್ದೇ ಇದ್ದಿತ್ತು, ಡಬಲ್ ಇಂಜಿನ್ ಇತ್ತು, ಏನು ಮಾಡ್ಲಿಲ್ವಲ್ಲ, ಅದು ಸಂಕಟ ಇದೆ ಕನ್ನಡಿಗರಿಗೆ. ಏನು ಮಾಡಿಲ್ಲ ಅನ್ನೋದು ನಾವು ಒಪ್ಪೋದಿಲ್ಲ. ಏನು ಮಾಡಲಿದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ, ರೈಲ್ವೇಸ್ಗೆ ಮೊನ್ನೆನೂ ಕೂಡ ಬಜೆಟಲ್ಲಿ 7,500 ಕೋಟಿ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು, ಇದು ನಮ್ಮ ರಾಜ್ಯ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ದೇಶದಲ್ಲಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅಸಹ್ಯ ಪಡ್ತಾರೆ. ಇವತ್ತು ಆಡಳಿತ ಪಕ್ಷ ಅಂತ ಹೇಳಿದ್ರೆ ಬರೋದೇ ಲೂಟಿ ಮಾಡೋದಕ್ಕೆ ಅಂತೇಳಿ ಒಂದು ಭಾವನೆ ಇದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಯಾರೂ ಕೂಡ ಒಳ್ಳೆ ಮಾತಾಡೋದಿಲ್ಲ. ಅದು ಇವತ್ತು ಅದೆಲ್ಲದಕ್ಕೂ ಕೂಡ ಒಂದು ಇತಿಶ್ರ ಆಡಬೇಕು ಅಂತ ಹೇಳಿದ್ರೆ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಜನರು ಹೆಮ್ಮೆ ಅಂದದ್ದು ನನ್ನ ಸರ್ಕಾರ ಅಂತ ಹೇಳಬೇಕು. ಆ ರೀತಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಸರ್ಕಾರ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೋಸ್ಕರ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥದ್ದು ಒಂದು ಆಡಳಿತ ವ್ಯವಸ್ಥೆ. ಅದು ಅಧಿಕಾರಿಗಳ ವ್ಯವಸ್ಥೆ ಇರ್ಬೋದು, ಒಂದು ಎಲ್ಲವೂ ಕೂಡ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ. ಸ್ಟೇಟ್ ಬಿಜೆಪಿ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿ ತಪ್ಪು ಮಾಡಿತ್ತಾ? ಅಭಿವೃದ್ಧಿಗೆ ಯಡಿಯೂರಪ್ಪನ ವೇಗ ಕೊಡ್ತಾ ಇದ್ರಾ ಅವ್ರಿಗೆ ಬಿಟ್ಟಿದ್ದಿದ್ರೆ? ನೋಡಿ, ಕೋವಿಡ್ ಸಮಸ್ಯೆ ನಡುವೆನೂ ಸಹ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಯಡಿಯೂರಪ್ಪನವರು ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ಆಗಿದೆ. ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇತ್ತು. ಆದರೆ ಪರಿಸ್ಥಿತಿ ಹೆಂಗಿತ್ತು ನಿಮಗೂ ಕೂಡ ಗೊತ್ತಿದೆ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿನ ತಾವೇ ರಾಜೀನಾಮೆ ಕೊಟ್ಟಿದ್ದೇನೆ ಅಂತೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆ ಸಂದರ್ಭದಲ್ಲಿ ಆಗಿದೆ. ಅದೇ ರೀತಿ ಆರೋಪಗಳನ್ನು ಕೂಡ ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಗೂಬೆ ಕೂರಿಸ್ತಕ್ಕಂಥ ಕೆಲಸ. ಎಲೆಕ್ಷನ್ಗೆ ವಿಜಯೇಂದ್ರ ಅವರೇ, ಇದನ್ನು ನೀವು ಮರೆಮಾಚಬೇಡಿ, ಎಲೆಕ್ಷನ್ಗೆ ಅಂತ ಹೇಳಿ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋಗ್ದಿರೋ ಪ್ಲೇಸೇ ಇಲ್ಲ. ಆದರೆ ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಓನಾಗಿ ರಾಜೀನಾಮೆ ಕೊಟ್ಬಿಟ್ರು ಅಂತ ಹೇಳಿದ್ರೆ ಈ ಜನ ನಂಬೋ ಥರ ಇದೆಯಾ ಇದು ನೀವು ಹೇಳ್ತಿರೋ ಮಾತು? ನಿಜ ಹೇಳ್ಬೇಕು ನನಗೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ, ತಮ್ಮ ಸ್ವ ಇಚ್ಛೆಯಿಂದ ರಾಜೀನಾಮೆ ಮುಚ್ಚಿಟ್ಕೋತೀರಿ ವಿಜಯೇಂದ್ರ, ಮುಚ್ಚಿಡ್ತಕ್ಕಂಥ ಪ್ರಶ್ನೆ ಅಲ್ಲ ರೀ. ಒಂದು ಚುನಾವಣೆಗೆ ಒಂದು ಬೈ ಎಲೆಕ್ಷನ್ಗೂ ಬಿಡದಂಗೆ ತಿರುಗಿಸಿದ್ರು ಯಡಿಯೂರಪ್ಪನವ್ರನ್ನ. ಇವಾಗ ಗಟ್ಟಿಮುಟ್ಟಾಗಿದ್ರ ಅವರು? ಮೊನ್ನೆನೂ ದುಡಿದಿದ್ದಾರೆ, ಮುಖ್ಯಮಂತ್ರಿ ಸ್ಥಾನ ಏನ್ ಮಾಡಿತ್ತು ಅವ್ರಿಗೆ? ವ್ಯವಸ್ಥೆ ರೀ. ಒಂದು ನೋಡಿ, ಒಂದು ಪಕ್ಷದಲ್ಲಿ ಇವತ್ತು ನನಗೆ ಯಾಕೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ, ಇಷ್ಟೆಲ್ಲ ಹಿರಿಯರಿದ್ರು ಸಹ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮಾಡಿದ್ದಾರೆ. ಹೇಳಿದ ಮಾತು ಕೇಳೋರ್ಬೇಕು ಅವ್ರಿಗೆ? ಯಾರು ಹೇಳಿದ? ಹೈಕಮಾಂಡ್ಗೆ. ಪಕ್ಷ ಯಡಿಯೂರಪ್ಪನವರಾಗಿಲ್ಲ, ಬಂಡೆ ತರ ಇದ್ರ ರಾಜ್ಯದ ಪರವಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ನಡ್ಕೊಳ್ತಕ್ಕಂಥವ್ರು ಆಯ್ಕೆ ಮಾಡ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವ್ರು ಮಾತು ಕೇಳೋದೆಲ್ಲ ಪ್ರಶ್ನೆ ಇಲ್ಲ. ಯಡಿಯೂರಪ್ಪನವರು ಕೂಡ ಸಂಘ ಪರಿವಾರ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಸಂಘದ ಚೌಕಟ್ಟಲ್ಲಿ ಅವರು ಕೂಡ ಶ್ರಮವನ್ನು ಹಾಕಿರ್ತಕ್ಕಂಥವ್ರು, ಸಂಘಟನೆ ಚೌಕಟ್ಟಲ್ಲಿ ಅವರು ಕೂಡ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಾಗಾಗಿ ಯಡಿಯೂರಪ್ಪನವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ರೀಸೆಂಟಾಗಿ ಬಜೆಟ್ ಆಯಿತು, ರಾಜ್ಯಕ್ಕೆ ಏನು ಬಂತು ಅಂತ ಅನೇಕರು ಕೇಳ್ತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ತೆರಿಗೆ ಕಟ್ಟೋ ವಿಚಾರ. ಲೋಕಸಭಾ ಚುನಾವಣೆ ಟೈಮಲ್ಲೂ ಕೂಡ ತೆರಿಗೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಸುಮ್ಮನೆ ತೆರಿಗೆ ಕಟ್ಟಕ್ಕೆ ಅಷ್ಟೇ ನಾವಿರೋದು, ನಮಗೇನು ರಿಟರ್ನು ನಮ್ಗೆ ಎಕ್ಸ್ಟ್ರಾ ಕೊಡೋದು ಬೇಡ, ನಮಗೇನು ಅಂತ ಒಂದು ವಿಧಿದತ್ತವಾಗಿ ಡಿಸೈಡ್ ಆಗಿದೆಯಲ್ಲ ಪಾಲು, ಅದಕ್ಕೆ ಕೊಡೋಕ್ಕೂ ಮೀನಾಮೇಷ ಎಣಿಸ್ತಾರೆ ಇವರು. 7,000 ಕೋಟಿ ಸಾಕಾ ಯಾವುದೋ ರೈಲ್ವೆ ಯೋಜನೆಗೆ, ಇಲ್ಲಿಂದ ಹೈದರಾಬಾದ್ ಕಾರಿಡಾರ್ಗೆ ಅಂತ ಮಾತಾಡ್ತಾರೆ. ಇವತ್ತು ಅಂಕಿಅಂಶಗಳನ್ನ ತರಲಿಲ್ಲ. ಕಳೆದ 10 ವರ್ಷದಲ್ಲಿ ಏನು UPA ಸರ್ಕಾರದಲ್ಲಿ ಬಂದಿತ್ತು ಅದ್ರ 3 ಪಟ್ಟು ಅನುದಾನ ಬಂದಿದೆ. ನರೇಂದ್ರ ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ 2,85,000 ಕೋಟಿ ಮೊತ್ತದ ಪ್ರಾಜೆಕ್ಟ್ಗಳು, ಕಾರ್ಯಕ್ರಮಗಳು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸೂಕ್ಷ್ಮ ಇದೆ ವಿಜಯ, ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಒಂದು ಸೂಕ್ಷ್ಮ ಇದೆ ಇಲ್ಲಿ. ಬಜೆಟ್ಟು ಎಷ್ಟು ಲಕ್ಷ ಕೋಟಿ ಇತ್ತು, ಅದರ ಎಷ್ಟು % UPA ಕಾಲದಲ್ಲಿ ಬಂದಿತ್ತು. ಈಗ ನೀವು ಅದನ್ನು ಹಣದಲ್ಲಿ ಹೇಳ್ಬೇಡಿ, ಬಜೆಟ್ನ ಎಷ್ಟು % ಹಣ ಕರ್ನಾಟಕಕ್ಕೆ ಬಂತು ಅಂತ ಹೇಳಿ. ಅವತ್ತಿನ ಕಾಲಕ್ಕೆ 4 ಲಕ್ಷ ಕೋಟಿ ಬಜೆಟ್ ಮಂಡಿಸಿರಬಹುದು, 10 ಲಕ್ಷ ಕೋಟಿ ಬಜೆಟ್ ಮಂಡಿಸಿರಬಹುದು, 14 ಲಕ್ಷ ಕೋಟಿ ಬಜೆಟ್ ಮಂಡಿಸಿರಬಹುದು. ಅವತ್ತು ಕಾಲಕ್ಕೆ ಒಂದು 50,000 ಕೋಟಿನೋ 1 ಲಕ್ಷ ಕೋಟಿನೋ ಬಂದಿದೆ ಅಂದಾಗ ಆ ಅಮೌಂಟ್ ಜಾಸ್ತಿ. ಇವತ್ತು 2,85,000 ಕೋಟಿ ಬಂದಿದೆ ಅಂತ ಹೇಳಿ 40 ಲಕ್ಷ 46 ಲಕ್ಷ ಕೋಟಿಗೆ ನೀವು ಅದನ್ನು ಕಂಪೇರ್ ಮಾಡಿದಾಗ ಅದು ಕಡಿಮೆ, ನಿಮ್ಗೆ ಜಾಸ್ತಿ ಕಾಣಿಸುತ್ತೆ. ಆಯ್ತು, 2,85,000 ಕೋಟಿ ಬಂದಿದ್ದಲ್ಲ, ಅನ್ಯಾಯ ಆಗಿದೆ ಅಂತ ಯಾಕೆ ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ನವರು? ಈ ಬಜೆಟ್ ಅದು ಬಂದಿರೋದು ಸುಳ್ಳು ಆಗೋದು. ಈ ಬಜೆಟ್ ನಾನು ಸುಳ್ಳು ಅಂತ ಹೇಳ್ತಿಲ್ಲ. ಈ ಬಜೆಟ್ ಕತೆ ಬರ ಪರಿಹಾರಕ್ಕಾದ್ರೆ ಇವರು ಹಣ ಕೊಡಲ್ಲ, ಬೇರೆ ರಾಜ್ಯದ ಪ್ರವಾಹ ಬಂದ್ರೆ ಗಮನ ಕೊಡ್ತಾರೆ. ಇವರೇನು ಕಡ್ದಿದ್ದಾರೆ ಕಾಂಗ್ರೆಸ್ನವರು? ಓಕೆ, ಮೊನ್ನೆ ಬರ ಇದ್ದಂತ ಸಂದರ್ಭದಲ್ಲಿ ಬೊಬ್ಬೆ ಹೊಡಿತಿದ್ರಲ್ಲ, ರಾಜ್ಯ ಸರ್ಕಾರ 18,000 ಕೋಟಿ ಕೊಟ್ರೆ ಒಂದು 1,500 ಕೋಟಿ 2,000 ಕೋಟಿ ಇವರು ಒಪ್ಕೋತಾರೆ. ಈಗ ಅಂಕಿಅಂಶಗಳು ಹಿಂದಿನ UPA ಸರ್ಕಾರದ ತೆಗೀರಿ ನೀವು. ಓಕೆ,
ಯಾವಾಗ ಬರ ಇದ್ದಾಗ ನೆರೆ ಇದ್ದಾಗ ಅವ್ರೇನು ಕೊಟ್ಟಿದ್ದಾರೆ ಅಂತೇಳಿ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೆಚ್ಚಾಗಿ ಈ ಮೊನ್ನೆ ಇದ್ದಂಥ ಬರದಲ್ಲಿ ರಾಜ್ಯ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ನೋಡಿ ನೀವು. ಸೊ ಈ UPA NDA ಈ ಕಿತ್ತಾಟದಲ್ಲಿ ಕರ್ನಾಟಕದ ಜನ ರೈತ ಬಡವಾಗಬೇಕು ಅಂತ ನೀವು ಹೇಳೋದು, ಕಿತ್ತಾಡ್ಕೊಂಡೆ. ಇದಕ್ಕೆ ಇತಿಷ್ಠ ಆಡಬೇಕು ಅಂತಕ್ಕಂಥ ಮಾನಸಿಕ ಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕು. ಓಕೆ, ಇವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಮರೆತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಅಂತ ನಡವಳಿಕೆ ಇದೆಯಲ್ಲ, ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ. ಮೊನ್ನೆ ನೀತಿ ಆಯೋಗದ ಸಭೆ ಇತ್ತು, ಬಹಿಷ್ಕಾರ ಆಗ್ತಾರೆ. ಹೋಗ್ಲಿಲ್ಲ ಇವರು. ಯಾಕೆ ಸ್ವಾಮಿ, ನೀವೇನು ರಾಜ್ಯದ ಮುಖ್ಯಮಂತ್ರಿಗಳಲ್ವಾ? ಹಾಗಾದ್ರೆ ಇವರ ನಡವಳಿಕೆಗಳು ಇವತ್ತು ರಾಜ್ಯಕ್ಕೆ ಇವತ್ತು ಮಾರಕ ಆಗ್ತಾ ಇದೆ. ಅವರು ಒಬ್ಬ ದೇಶದ ಪ್ರಧಾನಮಂತ್ರಿಗಳು, ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಗೌರವ ಇರ್ತದೋ ಅಷ್ಟೇ ಗೌರವ ಪ್ರಧಾನಮಂತ್ರಿಗಳು ಕೂಡ ಇರ್ತದೆ. ಇವರು ಈ ರೀತಿ ಬಹಿಷ್ಕಾರ ಹಾಕ್ಕೊಂಡು ದಿನ ಬೆಳಗಾದ್ರೂ ಕೇಂದ್ರ ಸರ್ಕಾರನ ದೂರ್ಕೊಂಡು ಯಾವ ರೀತಿ ಕೆಲಸ ತಗೋಬೇಕು ಅಂತಕ್ಕಂಥ ಒಂದು ಅನುಭವದ ಕೊರತೆ ಇದರಿಂದ ಈ ರೀತಿ ಆಗ್ತಾ ಇದೆ ಅಷ್ಟೇ. ಅವರು ಮಮತಾ ಬ್ಯಾನರ್ಜಿ ನೀತಿ ಆಯೋಗದ ಸಭೆಯಲ್ಲಿ ನನ್ನ ಮಾತಿಗೆ ಮಾತಾಡೋಕ್ಕೆ ಬಿಡಲಿಲ್ಲ, ಬರೀ 5 ನಿಮಿಷ ಅವಕಾಶ ಕೊಟ್ಟರು, ಬೇರೆಯವ್ರಿಗೆ 12 ನಿಮಿಷ 15 ನಿಮಿಷ ಮಾತಾಡ್ತಾ ಇದ್ರು, ಮೈಕ್ ಆಫ್ ಮಾಡ್ತಾರೆ ನಾನು ಜಾಸ್ತಿ ಹೋದರೆ. ಇಂಥ ಸಭೆ ಯಾಕೆ ಬೇಕು ನೀತಿ ಆಯೋಗದ ಬಗ್ಗೆ ಮಮತಾ ಬ್ಯಾನರ್ಜಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ಒಂದು ಹೇಳ್ತೇನೆ ನಿಮ್ಮ ಪ್ರಶ್ನೆಗೆ, ಯಾರು 5 ನಿಮಿಷ ಮಾತಾಡಿದ್ರೆ 10 ನಿಮಿಷ ಮಾತಾಡೋ ಪ್ರಶ್ನೆ ಇಲ್ಲ. ಆ 5 ನಿಮಿಷದಲ್ಲಿ ಏನು ಮಾತಾಡೋ ಪ್ರಯತ್ನ ಮಾಡಿದ್ರು ನಮ್ಗೆ ಮಾಹಿತಿ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಉತ್ತರ ಕೊಡ್ತೇನೆ. ಫೈನ್. ಈಗ ನೆಕ್ಸ್ಟು ಈ ಕುಟುಂಬ ರಾಜಕಾರಣದಿಂದ ಸ್ವಲ್ಪ ರಾಜ್ಯದ BJPಯನ್ನು ಶುದ್ಧ ಮಾಡಬೇಕು ಅಂತ ಕೆಲ BJP ಸ್ಟೇಟ್ ಹಿರಿಯ ನಾಯಕರ ಒಂದಷ್ಟು ಕನಸೋ ಅಥವಾ ಆಸೆನೋ ಅಥವಾ ಕಾಳಜಿನೋ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ? ಸಹಕಾರ ಕೊಡೋಣ. ಕೇವಲ ಇಂಥವ್ರ ಮಗ ಅನ್ನೋ ಕಾರಣಕ್ಕೆ ಪಕ್ಷದ ಜವಾಬ್ದಾರಿ ಬೇಕು ಅಂತೇಳಿ ನಾವು ವ್ಯವಸ್ಥೆ ಒಪ್ಪೋದಿಲ್ಲ. ನಾನು ಕೊಡೊಬ್ಬ ವಿಜೇಂದ್ರಗೆ ಪಕ್ಷನ ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಳೆದ 18-20 ವರ್ಷ ನಿರಂತರ ಪಕ್ಷದಲ್ಲಿ ದುಡಿದಿದ್ದೇನೆ. ಯುವಕರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಅವಕಾಶ ನೀಡಿದ್ದಾರೆ. ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ನನಗೇನು ಬಂದು ಇಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ರಾಜ್ಯದ ಅಧ್ಯಕ್ಷ ಸ್ಥಾನ ಇಟ್ಸ್ ನಾಟ್ ಎ ಲಕ್ಸುರಿ. ನಾನು ಕೂಡ ಮನೆ ಮಠ ಬಿಟ್ಟು ರಾಜ್ಯದಂತ ಪ್ರವಾಸ ಮಾಡಿ ಮೊನ್ನೆ ಲೋಕಸಭಾ ಚುನಾವಣೆ ಎದುರಿಸಿದೆ, ಪಕ್ಷ ಸಂಘಟನೆ ಕೂಡ ಮಾಡ್ತಾ ಇದ್ದೇನೆ, ಮುಂದೂ ಕೂಡ ಮಾಡ್ತೇನೆ. ತನು ಮನ ಧನ ಲಾಸ್ಟ್ ಜಾಸ್ತಿ ಸ್ವಲ್ಪ. ಕೇವಲ ನಾನೊಬ್ಬನೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಮ್ಗೆ ಹೆಮ್ಮೆ ಇದೆ ಮಾತನ್ನು ಹೇಳೋದಕ್ಕೆ. ಯಾವ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು, ಅಂತ ಪಕ್ಷವನ್ನು ನಂಬ್ಕೊಂಡು ಲಕ್ಷಾಂತರ ಕಾರ್ಯಕರ್ತರು ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಕೂಡ ಹೊರತಲ್ಲ. ಈ ಲೋಕಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ BJPಯದ್ದು ಸಾಧನೆನ ಕಳಪೆನ ಅಂತ ನಾವು ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ನಾವು ಸಾಧ್ಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಓಕೆ, ಆದರೆ ಕಾಂಗ್ರೆಸ್ ಪಕ್ಷದವ್ರೇನು 18-20 ಸ್ಥಾನ ಗೆಲ್ತೀವಿ ಅನ್ನೋ ಭ್ರಮೆನಲ್ಲಿದ್ದಾರಲ್ಲ, ಅವ್ರಿಗೆ ಇವತ್ತು ಮುಖಭಂಗ ಆಗಿದೆ ಅಂತ ಹೇಳೋದಿಲ್ಲ. ಯಾಕಂದರೆ 1 ಸ್ಥಾನದಲ್ಲಿದ್ದವರು ಇವತ್ತು 9 ಸ್ಥಾನ ಗೆದ್ದೇವೆ ಅಂತೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದಾರೆ. ಅವರ ನಿರೀಕ್ಷೆ ಅಂತೂ ಕೂಡ ನಾವು ಸಾಧನೆ ಮಾಡೋಕ್ಕಾಗಿಲ್ಲ. ನಮ್ಮ ನಿರೀಕ್ಷೆ ತಕ್ಕ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಒಂದು ಇಡೀ ದೇಶದಲ್ಲಿ ದೊಡ್ಡ ಸವಾಲು ಭಾರತೀಯ ಜನತಾ ಪಾರ್ಟಿಗಿದ್ದು ಕರ್ನಾಟಕ ರಾಜ್ಯ. ಓಕೆ, ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರು, ಮತ್ತೊಂದು ಕಡೆ ಗ್ಯಾರಂಟಿಗಳು. ಇವತ್ತು ಇಡೀ ದೇಶ ತುಂಬ ಗ್ಯಾರಂಟಿಗಳು ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ ಇವರ ಕೊಡುಗೆ. ಹಾಗಾಗಿ ನಮ್ಮದೇ ಆದಂಥ ಸವಾಲಿತ್ತು. ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ವಿ. ಕಾರ್ಯಕರ್ತರ ಮೊರಾಲ್ ವಾಸ್ ಡೌನ್. ಕಾಂಗ್ರೆಸ್ ನಡುವೆನೂ ಕೂಡ ನಾವು 19 ಸ್ಥಾನ ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೇವೆ ನಾವು. ಇಂಡಿಯಾದ ಮ್ಯಾನಿಫೆಸ್ಟೋನ ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಒಳ್ಳೆ ಅಂಶಗಳಿದ್ರೆ ಯಾಕೆ ತಗೋಬಾರ್ದಾಗಾದ್ರೆ? ಓಕೆ, ಒಳ್ಳೆ ಅಂಶಗಳಿದ್ರೆ ಯಾಕೆ ತಗೋಬಾರ್ದು? ಸ್ಟೈಫಂಡ್ ವಿಚಾರ, ಅಲ್ಲ, ಯಾವುದೇ ಯುವಕರಿಗೆ ತರಬೇತಿ ವಿಚಾರ, ದೇಶದ ಹಿತದೃಷ್ಟಿಯಿಂದ ಯಾವ್ದಾರು ಒಳಿತಾಗ್ತದೆ ಅಂತ ಹೇಳಿದ್ರೆ ಆ ಅಂಶಗಳನ್ನು ತಗೋಬಾರ್ದು ಅಂತ ಯಾಕೆ ಅನ್ಕೊಳ್ತಾರೆ? ಗ್ಯಾರಂಟಿಗೂ ಅದು ಹಿಂದೆ ಬಂತು. ಗ್ಯಾರಂಟಿ ನಾವು ಹೇಳಿದ್ವಿ, ಅದನ್ನು ಮೋದಿ ಅವರೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಗ್ಯಾರಂಟಿ ಬಗ್ಗೆ ನನ್ನ ಪ್ರಶ್ನೆ ಉತ್ತರ ಕೊಡಿ. ನೀವು ಕ್ರಾಸ್ ಚೆಕ್ ಮಾಡಿ. ಓಕೆ, ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಅಧಿಕಾರಕ್ಕೆ ಬಂದಮೇಲೆ ಯಾವಾಗ ಗ್ಯಾರಂಟಿ ಶುರುವಾಯಿತು, ಎಷ್ಟು ಕಂತಲ್ಲಿ ಕೊಟ್ಟಿದ್ದಾರೆ, ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಳಿ. ಕಳೆದ ಲೋಕಸಭಾ ಚುನಾವಣೆ ಮುಗಿದಾಗಿಂದ ಇವತ್ತು ಗೃಹಲಕ್ಷ್ಮಿ ಮನೆಗೆ ತಲುಪ್ತಾ ಇಲ್ಲ. ಲೋಕಸಭಾ ಚುನಾವಣೆ 3 ದಿನ ಮುಂಚೆ ಮತದಾನ ಮುಂಚೆ ಕೊಟ್ಟಿದ್ದಾರೆ ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ಚಕಾರ ಇಲ್ಲ. ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಕೇವಲ ಕಣ್ಣೊರೆಸ್ತಕ್ಕಂಥ ತಂತ್ರ ಮಾಡ್ತಿದ್ದಾರೆ ಹೊರತು ಆಡಳಿತ ಪಕ್ಷಕ್ಕೆ ಅದ್ರ ಬಗ್ಗೆ ಕಾಳಜಿ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನಿಮ್ಮ ವಿರುದ್ಧ ಇವತ್ತು ಬಂದ ವರದಿ ಪ್ರಕಾರ ರಾಜ್ಯಾದ್ಯಂತ ಒಂದು 3 ಕಡೆ 4 ಕಡೆ ಚೊಂಬು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚೊಂಬು. ಹೌದಾ? ಸಂತೋಷ. ಏನು ಕೊಟ್ಟಿಲ್ಲ ಇವರು ನಮಗೆ. ಬಜೆಟ್ದು ವಿಷಯ ರೈಸ್ ಮಾಡ್ತಾ ಇದ್ದಾರೆ ಸ್ಟೇಟ್ ಅವರು. ವಿಷಯಾಂತರ ಮಾಡಲಿಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ಉಳಿಸ್ಕೊಳ್ಳೇಬೇಕು. ಓಕೆ, ಆ ಕಂಡುಕೊಳ್ತಕ್ಕಂಥ ಪ್ರಯತ್ನ ಆಡಳಿತ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. 2028 ವಿಜೇಂದ್ರ ಅವರು ಏನಾಗಿರ್ತಾರೆ ಅಷ್ಟೊತ್ತಿಗೆ ಅಂತ? ಪಕ್ಷದ ಕಾರ್ಯಕರ್ತನಾಗಿದ್ದೇನೆ, ಅವತ್ತು ಕೂಡ ಕಾರ್ಯಕರ್ತನಾಗಿರ್ತೇನೆ. ಸೇಮ್ ಆಸ್ಪಿರೆಂಟ್ ಆಗಿರಲ್ಲ ನೀವು? ಪ್ರಶ್ನೆ ಇಲ್ಲ. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇರ್ಬೋದು, ಸಂಘಟನೆ ಶಕ್ತಿ ತುಂಬಬೇಕು ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಿಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತ ರಾಜ್ಯದ ಅಧ್ಯಕ್ಷನಾಗಿಲ್ಲ. ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಂಗೆ ಹೆಮ್ಮೆ ಇದೆ. ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ, ಅದನ್ನು ಮುಂದುವರಿಸ್ತೇನೆ. ಯಡಿಯೂರಪ್ಪನವ್ರು ಹೇಗಿದ್ದಾರೆ ವಿಜೇಂದ್ರ ಅವರೇ? ಆರೋಗ್ಯವಾಗಿದ್ದಾರೆ. ಏನಾದರೂ ಗೈಡೆನ್ಸ್ ತೊಗೋತಾ ಇರ್ತೀರಾ ಅವರಿಂದ? ಇಲ್ಲ, ನನ್ನ ಏನಾದ್ರು ತಪ್ಪುಗಳಿದ್ರೆ ತಿತ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಆದರೆ ಅವ್ರಿಗೆ ಸಂತೋಷನೂ ಇದೆ, ಹೆಮ್ಮೆನೂ ಇದೆ. ಯಾಕೆಂದರೆ ಅದಕ್ಕೆ ಆ ಅವಕಾಶಗಳು ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಯಾಕೆಂದರೆ ತಂದೆಯವ್ರಿಗೆ ಹೆಮ್ಮೆ ಇದೆ. ನಾನು ಕೂಡ ತಂದೆಯವರ ರಾಜಕೀಯ ಜೀವನವನ್ನು ಕಳೆದ 20-25 ನಾನು ಕೂಡ ಹತ್ತಿರ ಬಂದಿದ್ದೇನೆ. ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಹೇಳಿಕೆಗಳು ಇದ್ದೇ ಇರ್ತದೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡ, ನಿನ್ನ ಪಡೆ ನಿನ್ನ ಕರ್ತವ್ಯದ ಕಡೆ ನೀನು ಯಾವಾಗಲೂ ಕೂಡ ನಿಷ್ಠೆಯಿಂದ ಮಾಡು, ಪ್ರಾಮಾಣಿಕವಾಗಿ ಮಾಡು ಅನ್ನೋ ಸಲಹೆನ ಯಾವಾಗಲೂ ಕೂಡ ಕೊಡ್ತಾ ಇರ್ತಾರೆ. ಅದನ್ನು ಪಾಲನೆ ಮಾಡ್ತೇನೆ. ಇಡೀ ತಂದೆಯವರಿಂದ ಕಲ್ತಿರ್ತಕ್ಕ ಒಂದು ಒಳ್ಳೆ ಗುಣ ಏನು ಅಂತಾರೆ, ಸಮಯ ಪಾಲನೆ. ನಾನೆಲ್ಲ ತಂದೆಯವ್ರು ನೋಡಿದೆ, ನಾನು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೇನೆ, ಆ ವಿರೋಧ ಪಕ್ಷದಲ್ಲಿದ್ದಾಗ ನೋಡಿದ್ದೇನೆ. ಅವ್ರ ಜೀವನದುದ್ದಕ್ಕೂ ಕೂಡ ಸಮಯ ಪಾಲನೆ. ಬಹುಶಃ ಏನು ಸಂಘ ಸಂಸ್ಕಾರ ಅವ್ರಿಗೇನು ಬಂದಿತ್ತು, ಬಹುಶಃ ದೊಡ್ಡ ಒಂದು ಶಕ್ತಿ ಯಡಿಯೂರಪ್ಪನವ್ರದ್ದು, ತಂದೆಯವ್ರದ್ದು ಅಂದರೆ ಸಮಯ ಪಾಲನೆ. ಅದನ್ನು ಕೂಡ ನನ್ನ ಜೀವನದಲ್ಲಿ ನಾನು ಕೂಡ ರೂಢಿಸ್ಕೊಳ್ತಾ ಇದ್ದೇನೆ. ರಾಮನಗರ ಅಂತಿರಲ್ಲ, ಇಲ್ಲ ಬೆಂಗಳೂರು ಸೌತ್ ಡಿಸ್ಟಿಕ್ ಅಂತ ಇರಲ್ಲ, ಒಟ್ಟಾರೆಯಾಗಿ ಜನರಿಗೂ ಉಪಯೋಗ ಆಗಬೇಕು. ಹೆಸರು ಬದಲಾವಣೆ ಆಗೋದ್ರಿಂದ ಏನೋ ಭಾಳ ಕ್ರಾಂತಿ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದಾರೆ. ನೀವು ಪರನ ವಿರೋಧನ ಅದಕ್ಕೆ ಅಂತ? ಅದಾದಮೇಲೆ ಪರನ ವಿರೋಧನ, ರಾಮನಗರನ ಬೆಂಗಳೂರು ದಕ್ಷಿಣನ ಅಂತ? ಇಲ್ಲ, ಚೇಂಜ್ ಮಾಡೋ ಅವಶ್ಯಕತೆ ಏನಿತ್ತು, ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ನೀವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥನೇ ಉದ್ದೇಶ ಇದ್ದಿದ್ರೆ ಕಳೆದ 15 ತಿಂಗಳಲ್ಲಿ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರೊಂದಿಗೆ ಸಮಾನ ದುಃಖಿಗಳು ಈ ವಿಚಾರದಲ್ಲಿ ತಾವು? ಅಲ್ಲ, ದುಃಖಿಗಳು ಪ್ರಶ್ನೆ ಅಲ್ಲ ರೀ. ಬೂಟಾಟಿಕೆ ರಾಜಕಾರಣ ಈಗಲಾರೋ ಇತ್ತಿಷ್ಟು ಆಡಬೇಕು. ನೋಡಿ, ದೇವ್ರ ಮೆಚ್ಚೋರಿ ಜನರು ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಸಂಪೂರ್ಣ ಸ್ಪಷ್ಟ ಬಹುಮತ ಕೊಟ್ಟಿದ್ದು 136 ಶಾಸಕರಿದ್ದಾರೆ. ಆ ಜನರಿಗೆ ವಿಶ್ವಾಸ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಅಭಿವೃದ್ಧಿ ಕೆಲಸ ಮಾಡಿ, ಭ್ರಷ್ಟಾಚಾರಯುತ ಆಡಳಿತ ನೀಡಿ. ಇದು ಜನರ ಅಪೇಕ್ಷೆನೂ ಇದೆ, ನಮ್ಮ ವಿರೋಧ ಪಕ್ಷದ ಅಪೇಕ್ಷೆನೂ ಕೂಡ ಅದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಓಕೆ, ಥ್ಯಾಂಕ್ ಯು ವಿಜೇಂದ್ರ ಅವರೇ. ಥ್ಯಾಂಕ್ ಯು. ಸ್ಟುಡಿಯೋಗೆ ಬಂದು ಇಷ್ಟೊತ್ತು ತಾವು ಮಾತನಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ವಿಜೇಂದ್ರ ವಿಶೇಷ ಸಂದರ್ಶನ. ಇದರೊಂದಿಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಈ ಮೂಡಾನೋ, ವಾಲ್ಮೀಕಿನೋ, ಬೆಂಗಳೂರು ದಕ್ಷಿಣನೋ, ಅಥವಾ ಹಗರಣಗಳೋ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ವಿಜೇಂದ್ರ ಅವರು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರೊಂದಿಗೆ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.